ರೈಟ್. ಆಲ್ ಇನ್ ಒನ್ ಎಸ್ ಸಿ ಒ ಪ್ಯಾಕ್. ಬೈ ಡಿಫಾಲ್ಟ್ ನಮಗೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಲಿಕ್ಕೆ ನಮಗೆ ವರ್ಡ್ ಪ್ರೆಸ್ಸಲ್ಲಿ ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆಲ್ ಇನ್ ಒನ್ ಎಸ್ ಸಿ ಒ ಪ್ಯಾಕ್ ಪ್ಲಗಿನನ್ನು ನಾವು ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ಇದು ನಮ್ಗೆ ಏನಾಗಿರುತ್ತೆ, ಈ ಆಪ್ಷನ್, ಈ ಪ್ಲಗಿನನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಆಪ್ಷನ್ ಅನ್ನೋದು ಏನಾಗುತ್ತೆ ನಮ್ಮ ಡ್ಯಾಶ್ ಬೋರ್ಡಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ನಾವು ಕಂಟೆಂಟನ್ನು ಬರಿಬೇಕು ಅಂತಂದರೆ ಎಲ್ಲಿಗೆ ಹೋಗ್ತೀವಿ, ಪೋಸ್ಟ್. ಓಕೆ, ಸೊ ಪೋಸ್ಟ್, ಆಲ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಫ್ ಇನ್ ಕೇಸ್ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಬರೆದಂಥ ಒಂದು ಕಂಟೆಂಟ್. ಸೊ ಬೆಸ್ಟ್ ರೆಸಾರ್ಟ್ಸ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ, ರೈಟ್. ಸೊ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಬರೆದಂಥ ಏನು ಕಂಟೆಂಟ್ ಇರುತ್ತೆ, ಸೊ ಅದೆಲ್ಲವುದು ಕೂಡ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಪೋಸ್ಟ್ ಟೈಟಲ್ ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್ ಆಪ್ಷನ್ ಇರುತ್ತೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು SERP ಪ್ರಿವ್ಯೂ ಅಂತ, ಅಂದರೆ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜಲ್ಲಿ ನಮ್ಮ ಒಂದು ಬ್ಲಾಗ್ ಯಾವ ರೀತಿ ಕಾಣುತ್ತೆ, ಈ ರೀತಿ ಕಾಣುತ್ತೆ, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ. ಓಕೆ, ಇದೇನಾಗಿರುತ್ತೆ ಹೆಡ್ಲೈನ್. ಓಕೆ, ಸೊ ಈ ಹೆಡ್ಲೈನ್ ಮಾತ್ರ SERPಯಲ್ಲಿ ಕಾಣೋದು. ಟೈಟಲ್ ಎಲ್ಲಿ ಕಾಣುತ್ತೆ, ಈ ಪೊಸಿಷನಲ್ಲಿ ಕಾಣುತ್ತೆ, ರೈಟ್. ಸೊ ನಾವು ಪೋಸ್ಟ್ ಟೈಟಲ್ ಬರಿಬೇಕು ಅಂತಂದರೆ ನೀವು ಇಲ್ಲಿ ಪೋಸ್ಟ್ ಟೈಟಲನ್ನು ಬರ್ಕೋಬೇಕಾಗುತ್ತೆ. ಮೆಟಾ ಡಿಸ್ಕ್ರಿಪ್ಷನನ್ನು ಬರಿಬೇಕು ಅಂತಂದರೆ ಮೆಟಾ ಡಿಸ್ಕ್ರಿಪ್ಷನನ್ನು ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಎಷ್ಟಿರುತ್ತೆ, 160 ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ ರೆಕಮೆಂಡ್ ಕ್ಯಾರೆಕ್ಟರ್ಸ್. ಅದರೊಳಗಡೆ ನೀವು ಡಿಸ್ಕ್ರಿಪ್ಷನನ್ನು ಬರೆದು ಮುಗಿಸ್ಬೇಕು. ಆ್ಯಂಡ್ ಟೈಟಲನ್ನು ಮ್ಯಾಕ್ಸಿಮಮ್ 60 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಬರೆದು ಮುಗಿಸ್ಬೇಕು. ಸೊ ಈ ಹೆಡ್ಲೈನನ್ನೇ ನೀವು ಟೈಟಲ್ ಆಗಿ ಕೊಡೋಕ್ಕಾಗೋದಿಲ್ವಾ, ಕೊಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಇಲ್ಲಿರೋದನ್ನೇ ಕಾಪಿ ಮಾಡ್ತೀನಿ. ಓಕೆ, ಸೊ ಪೋಸ್ಟ್ ಟೈಟಲ್, ರೈಟ್. ಮ್ಯಾಕ್ಸಿಮಮ್ ಎಷ್ಟಿರುತ್ತೆ, 60 ಕ್ಯಾರೆಕ್ಟರ್ಸ್. ನಾನು 36 ಕ್ಯಾರೆಕ್ಟರ್ಸಲ್ಲಿ ಬರೆದಿದ್ದೀನಿ, ರೈಟ್. ಸೊ ಆಫ್ಟರ್ ದಟ್ ಮೆಟಾ ಡಿಸ್ಕ್ರಿಪ್ಷನನ್ನು ನೀವು 160 ಕ್ಯಾರೆಕ್ಟರ್ಸ್ ಒಳಗಡೆ ಬರಿಬೇಕು. ಸೊ ಫಾರ್ ಎಕ್ಸಾಂಪಲ್, ಆರ್ ಯು ಲುಕಿಂಗ್ ಫಾರ್ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ for team outing or for couple. Then, so for example, let me take so water polo resort is the best for all. ಓಕೆ, ಸೊ 160 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಡಿಸ್ಕ್ರಿಪ್ಷನನ್ನು ಬರೀಬೇಕು. ಇಫ್ 160 ಕ್ಯಾರೆಕ್ಟರ್ಸ್ ಏನಾದರೂ ನಾವು ಕ್ರಾಸ್ ಮಾಡಿದ್ವಿ ಅಂದರೆ ಇಲ್ಲಿ ನೀವು ನೋಡ್ಬೋದು ರೆಡ್ಡಲ್ಲಿ ಕಾಣಿಸುತ್ತೆ. 160 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಡಿಸ್ಕ್ರಿಪ್ಷನನ್ನು ಮಾಡಬೇಕಾಗುತ್ತೆ, ಅಂತಂದರೆ ಬರಿಬೇಕಾಗತ್ತೆ, ರೈಟ್. ಸೊ ಆ್ಯಂಡ್ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಫೋಕಸ್ ಕೀವರ್ಡ್ ಇರುತ್ತೆ. ಫೋಕಸ್ ಕೀವರ್ಡ್ ಅಂತಂದರೆ ನೀವು ಒಂದು ಮೇನ್ ಕೀವರ್ಡನ್ನು ತೊಗೊಂಡಿರ್ತೀರ, ರೈಟ್. ಆ ಕೀವರ್ಡನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಇನ್ ಮೈ ಕೇಸ್, ಸೊ ಲೆಟ್ ಮಿ ಟೇಕ್, ನನ್ನ ಮೇನ್ ಕೀವರ್ಡ್ ಬಂದು ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಸೊ ದಿಸ್ ವಿಲ್ ಬಿ ಮೈ ಫೋಕಸ್ ಕೀವರ್ಡ್. ಅಂತಂದರೆ ನಾನು ಫೋಕಸ್ಡ್ ಆಗಿ ತೊಗೊಂಡಿರೋ ಕೀವರ್ಡ್ ಏನಪ್ಪ ಅಂತಂದರೆ ಇದು. ಸೊ ಆ ಕೀವರ್ಡನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಯಾವ ನೀಶ್ ಬಗ್ಗೆ ನೀವು ರಿಸರ್ಚ್ ಮಾಡಿರ್ತೀರಾ, ಒಂದು ಕೀವರ್ಡ್, ಒಂದು ಫೋಕಸ್ಡ್ ಕೀವರ್ಡ್ ಅಂತ ನೀವು ತೊಗೊಂಡಿರ್ತೀರ ಅಲ್ವಾ. ಸೊ ಆ ಕೀವರ್ಡನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ,
right? So now ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಪೇಜ್ ಅನಾಲಿಸಿಸ್ ಅಂತ ಬರುತ್ತೆ. ಅಂತಂದರೆ ಎಸ್ ಸಿ ಒನ ನಾವು ಎಷ್ಟು ಮಟ್ಟಿಗೆ ಮಾಡಿದ್ದೀವಿ ಅಂತಂದರೆ ಆನ್ ಪೇಜ್ ಎಸ್ ಸಿ ಒನ ನಾವು ಎಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ. ಸೊ ಮೆಟಾ ಡಿಸ್ಕ್ರಿಪ್ಷನ್ ಲೆಂತ್ ಸಿ 134 ಕ್ಯಾರೆಕ್ಟರ್ಸ್ ಇರೋದಕ್ಕೆ ಏನಾಗಿರುತ್ತೆ, ಇಲ್ಲಿ ಗ್ರೀನ್ ಅಂತ ಇದೆ. ಕಂಟೆಂಟ್ ಲೆಂತ್, ಕಂಟೆಂಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಬರೆದಿದ್ವಿ, ರೈಟ್? ಮೇಕ್ ಶೋರ್ ನೀವು ಯಾವುದೇ ಕಾರಣಕ್ಕೂ ಕಾಪಿ ಪೇಸ್ಟನ್ನು ಮಾಡೋ ಹಾಗಿಲ್ಲ. ನೀವು ನಿಮ್ಮ ಒಂದು ಒರಿಜಿನಲ್ ಕಂಟೆಂಟನ್ನೇ ಬರೀಬೇಕು. ಅದನ್ನೇ ಗೂಗಲ್ ವ್ಯಾಲ್ಯೂ ಮಾಡೋದು, ರೈಟ್? ಸೊ ನಾವು ಕಂಟೆಂಟ್ ಲೆಂತ್ ಕೂಡ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಗ್ರೀನ್ ಮಾರ್ಕ್ ಬಂದಿದೆ, ರೈಟ್? ಸೊ ಇಲ್ಲಿ ಗ್ರೀನ್ ಮಾರ್ಕ್ ಏನು ಬರುತ್ತೆ ಅಲ್ವಾ, ಸೊ ಅದೆಲ್ಲ ಪಾಸ್ ಆಗಿದೆ ಅಂತಂದರೆ ಎಸ್ ಸಿ ಒಲಿ ಪರ್ಫೆಕ್ಟ್ ಆಗಿದೆ ಅಂತ. ರೆಡ್ ಏನಿದೆ ಅಲ್ವಾ, ಈ ರೆಡ್ ಏನಿದೆ ಇದನ್ನು ನಾವು ಬಿಟ್ಟಿದ್ದೀವಿ. ಓಕೆ, ಆನ್ ಪೇಜ್ ಎಸ್ ಸಿ ಒದಲ್ಲಿ ಇಷ್ಟು ಪ್ಲೇಸಸನ್ನು ಡೆಫಿನೆಟ್ಲಿ ಗೂಗಲ್ ರೀಡ್ ಮಾಡೋದಕ್ಕೆ ನಮಗೇನಿರುತ್ತೆ ಇಲ್ಲಿ ಈ ಪ್ಲಗಿನ್ ಬೆಸ್ಟ್ ಕ್ವಾಲಿಟಿ ಏನಪ್ಪ ಅಂತಂದರೆ ನಾವು ಆನ್ ಪೇಜ್ ಎಸ್ ಸಿ ಒನ ಎಷ್ಟು ಮಟ್ಟಿಗೆ ಮಾಡ್ತಿದ್ದೀವಿ ಅನ್ನೋದನ್ನು ಪರ್ಸೆಂಟೇಜ್ ವೈಸಲ್ಲಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಆಲ್ ಇನ್ ಒನ್ ಎಸ್ ಸಿ ಒ ಪ್ಯಾಕ್ ತುಂಬ ಚೆನ್ನಾಗಿರುತ್ತೆ. ಎಸ್ ಸಿ ಒಗೆ ನೀವು ಯೂಸ್ ಮಾಡ್ಬೋದು, ಅಥವಾ ಯೋಸ್ಟ್ ಅನ್ನೋದು ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ರ್ಯಾಂಕ್ ಮ್ಯಾಥ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಆಲ್ ಇನ್ ಒನ್ ಎಸ್ ಸಿ ಒ. ಸೊ ಯೋಸ್ಟ್ ಕೂಡ ಚೆನ್ನಾಗಿರುತ್ತೆ, ಯೋಸ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಎರಡಕ್ಕೂ ಕೂಡ ಸೇಮ್ ಆಪ್ಷನ್ಸ್ಗಳೇ ಇರ್ತವೆ. ಬೇಸಿಕ್ ಎಸ್ ಸಿ ಒ, ಮೆಟಾ ಡಿಸ್ಕ್ರಿಪ್ಷನ್ ಲೆಂತ್ ಆ್ಯಂಡ್ ಕಂಟೆಂಟ್ ಲೆಂತ್ ಈಸ್ ಗುಡ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಟೈಟಲ್ ಕ್ಲಿಕ್ ಮಾಡಿದ್ರೆ ಟೈಟಲ್ ಎರರ್ ಏನಿದೆ, ಎಸ್ ಸಿ ಒ ಟೈಟಲ್ ಲೆಂತ್, ದ ಟೈಟಲ್ ಈಸ್ ಟೂ ಶಾರ್ಟ್ ಅಂತ. ಅಂದರೆ ನಾವು ಏನು ಟೈಟಲನ್ನು ಬರೆದಿದ್ದೀವಿ ಅಲ್ವಾ, ಇದು ತುಂಬ ಚಿಕ್ಕದಾಗಿದೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಸ್ವಲ್ಪ ಲೆಂತ್ ಮಾಡಿ. ಅಂತಂದರೆ ಕ್ಯಾರೆಕ್ಟರ್ಸ್ನ ಇನ್ನೂ ಸ್ವಲ್ಪ ಕ್ಯಾರೆಕ್ಟರ್ಸನ್ನು ನೀವು ಆ್ಯಡ್ ಮಾಡಿ. ಅಟ್ಲೀಸ್ಟ್ 45 ಕ್ಯಾರೆಕ್ಟರ್ಸನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ ಫಾರ್ ಟೀಮ್ ಔಟಿಂಗ್ ಅಂತ ನಾನಿಲ್ಲಿ ಬರ್ದಿದ್ದೀನಿ. ಆರ್ ಎಲ್ಸ್ ಯು ಕ್ಯಾನ್ ಆ್ಯಡ್ ಫಾರ್ ಎಕ್ಸಾಂಪಲ್, ಸೊ ಐ ವಿಲ್ ಆ್ಯಡ್ ಲೈಕ್ ರೆಸಾರ್ಟ್ ನೇಮನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈ ವಾಟರ್ ಪೋಲೋ ಅನ್ನೋದು ರೆಸಾರ್ಟ್ ನೇಮ್. ಓಕೆ, ಸೊ ಯು ಕ್ಯಾನ್ ಆ್ಯಡ್ ಲೈಕ್ ಆ ಒಂದು ಪರ್ಟಿಕ್ಯುಲರ್ ರೆಸಾರ್ಟಿನ ನೇಮನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಅಲ್ಲಿ ನಿಮ್ಮ ರೆಸಾರ್ಟ್ ಏನಿರುತ್ತೆ ಅಫ್ಕೋರ್ಸ್ ಪ್ರಮೋಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವಾಟರ್ ಪೋಲೋ ಇಲ್ಲಿ 60 ಕ್ಯಾರೆಕ್ಟರ್ಸ್ ನಾನು ದಾಟಿದೆ, ಅದಕ್ಕೋಸ್ಕರ ಏನು ಬಂತು, ರೆಡ್ ಬಂತು. ಸೊ ಅದಕ್ಕೋಸ್ಕರ ನಾನು ಐ ವಿಲ್ ರಿಮೂವ್ ದಿಸ್ ಆ್ಯಂಡ್ ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಟೈಟಲ್ ನೇಮ್ ನೋಡಿದ್ರೆ ಆಲ್ ಗುಡ್. ಸೊ ಬಂತು. ಇಫ್ ಇನ್ ಕೇಸ್ ನಾವೇನಾದರೂ ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಆರೆಂಜಲ್ಲಿ ಅಥವಾ ರೆಡ್ಡಲ್ಲಿ ತೋರಿಸುತ್ತೆ, ರೈಟ್? ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಟೈಟಲ್ ಹೆಂಗೆ ಬರಿಬೇಕು ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನನ್ನು ಯಾವ ರೀತಿ ಬರಿಬೇಕು. ಮೇಕ್ ಶೋರ್ ನಾವಿಲ್ಲಿ ಫೋಕಸ್ ಕೀವರ್ಡನ್ನು ಏನು ಮೆನ್ಷನ್ ಮಾಡಿರ್ತೀವಿ ಅಲ್ವಾ, ಅದು ಮೆಟಾ ಡಿಸ್ಕ್ರಿಪ್ಷನಲ್ಲೂ ಇರಬೇಕು, ಟೈಟಲಲ್ಲೂ ಇರಬೇಕು, ಆ್ಯಂಡ್ ದೆನ್ H1 ಹೆಡ್ಡಿಂಗ್ಸಲ್ಲೂ ಇರಬೇಕು, ಕಂಟೆಂಟಲ್ಲೂ ಕೂಡ ಇರಬೇಕು. ಬಟ್ ಕೀವರ್ಡ್ಸ್ಗಳನ್ನು ಜಾಸ್ತಿ ರಿಪೀಟ್ ಮಾಡಬಾರ್ದು. ಓಕೆ, ಸೊ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ. ಸೊ ದಿಸ್ ವಿಲ್ ಬಿ ಮೈ H1 ಹೆಡ್ಡಿಂಗ್. ಮೇಕ್ ಶೋರ್ ಈ H1 ಹೆಡ್ಡಿಂಗ್ ಆ್ಯಸ್ ಎ ಹೆಡ್ಡಿಂಗ್ ಆಗಿ ಇನ್ನೆಲ್ಲೂ ಕೂಡ ಯೂಸ್ ಆಗಬಾರ್ದು, H1 ಹೆಡ್ಡಿಂಗ್ ಆಗೇ ಇರಬೇಕು. ಈ H1 ಹೆಡ್ಡಿಂಗನ್ನು ನಾನು H2 ಹೆಡ್ಡಿಂಗಲ್ಲೂ ಕೂಡ ಇದೇ ಹೆಡ್ಡಿಂಗನ್ನು ನಾನು ಬರಿತೀನಿ, ನೋ. ಸೊ ಮೇಕ್ ಶೋರ್ ಈ H1 ಹೆಡ್ಡಿಂಗ್ ಆ್ಯಸ್ ಎ ಹೆಡ್ಡಿಂಗ್ ಆಗಿ ಎಲ್ಲೂ ಕೂಡ ರಿಪೀಟ್ ಆಗಬಾರ್ದು.
ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ SCRP ಪ್ರಿವ್ಯೂ ನೋಡಿದ್ರೆ ಈ ರೀತಿ ನಮಗೆ ಕಾಣುತ್ತೆ. ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ ಟೀಮ್ ಔಟಿಂಗ್ ವಾಟರ್ ಪೋಲೋ. ಓಕೆ, ಸೊ ಅಂಡ್ ಪೋಸ್ಟ್ ಟೈಟಲ್ ಇಲ್ಲಿರುತ್ತೆ ಅಂಡ್ ಮೆಟಾ ಡಿಸ್ಕ್ರಿಪ್ಷನ್ ಇಲ್ಲಿರುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಮ ಬೇಸಿಕ್ SEO ಅನಾಲಿಸಿಸ್ ಏನಿರುತ್ತೆ ಅದು ಇಲ್ಲಿರುತ್ತೆ ಟೈಟಲ್. ಅಂಡ್ ಬೇಸಿಕ್ SEO ನಾವು ಇನ್ನೇನು ಮಿಸ್ ಮಾಡಿದ್ದೀವಿ, ಲಿಂಕ್ಸ್, ಇಂಟರ್ನಲ್ ಲಿಂಕ್ಸ್, ಎಕ್ಸ್ಟರ್ನಲ್ ಲಿಂಕ್ಸ್. ಸೊ ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಸೊ ನೀವು ಮಾತಾಡಬೇಡಿ, ನನಗೆ ಕೇಳಿಸಲ್ಲ, ಜಸ್ಟ್ ಇಲ್ಲಿ ಟೆಕ್ಸ್ಟ್ ಮಾಡಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಮೇಕ್ ಶೋರ್ ಚಾಟ್ ಬಾಕ್ಸಲ್ಲಿ ಕ್ಲಿಯರ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಡೌಟ್ ಏನಾದರೂ ಲೆಂತ್ ಇದ್ದರೆ ಕ್ಲಾಸ್ ಎಂಡ್ ಸೆಷನಲ್ಲಿ ಯು ಕ್ಯಾನ್ ಆಸ್ಕ್ ಮಿ. ಓಕೆ, ಸೊ ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಎಸ್ ಆರ್ ನೋ? ನೋ, ಚಲೋ. ಸೊ ಟೈಟಲನ್ನು ಕವರ್ ಮಾಡಿದ್ವಿ, ಓಕೆ, ಆ್ಯಂಡ್ ಡಿಸ್ಕ್ರಿಪ್ಷನನ್ನು ಕವರ್ ಮಾಡಿದ್ವಿ. H1 to H6 ಹೆಡ್ಡಿಂಗ್ಸನ್ನು ಕವರ್ ಮಾಡಿದ್ವಿ. H6 ಹೆಡ್ಡಿಂಗ್ಸನ್ನು ನಾನು ಇಲ್ಲಿ ಕವರ್ ಮಾಡಿಲ್ಲ, ಬಿಕಾಸ್ ಹೆಡ್ಡಿಂಗ್ಸನ್ನು ಅದೇ ರೀತಿ ನಾವು ಆ್ಯಡ್ ಮಾಡ್ಕೊತ ಹೋಗ್ತೀವಿ. ಸಿ, ಇದು H1 ಹೆಡ್ಡಿಂಗ್, ಇದು H2 ಹೆಡ್ಡಿಂಗ್, ಇದು H3 ಹೆಡ್ಡಿಂಗ್. ಇಫ್ ಇನ್ ಕೇಸ್ ನೀವು ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಬರುತ್ತೆ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೆಡ್ಡಿಂಗ್ ಆಪ್ಷನ್ ಇರುತ್ತೆ. ಹೆಡ್ಡಿಂಗನ್ನು ಚೂಸ್ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ಇಲ್ಲಿ ನೀವು ನೋಡ್ಬೋದು H2 ಅಂತ ತೊಗೊಂಡಿದೆ, ನೀವು H4, H5, H6 ಸೊ ಹೆಡ್ಡಿಂಗ್ಸನ್ನು ನೀವು ತೊಗೋಬೋದು, ರೈಟ್. ಸೊ ಬ್ಯಾಕ್ ಹೋಗ್ತೀರಾ ಅಂತಂದರೆ ಜಸ್ಟ್ ಬ್ಯಾಕ್ ಸ್ಪೇಸ್, ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಬ್ಯಾಕ್ ಸ್ಪೇಸ್ ಬಟನ್ ಇರುತ್ತೆ ಅಲ್ವಾ, ಅದನ್ನು ನೀವು ಎಂಟರ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಸೊ ನಿಮಗೆ ಪ್ಲಸ್ ಐಕಾನ್ ಬೇಕು ಅಂತಂದರೆ ಎಂಟರ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ರೈಟ್, ಟೈಟಲ್ ಕವರ್ ಮಾಡಿದ್ವಿ, ಡಿಸ್ಕ್ರಿಪ್ಷನ್ ಕವರ್ ಆಯಿತು, H1 to H6 ಹೆಡ್ಡಿಂಗ್ಸ್ ಗೊತ್ತಾಯಿತು. ಸೊ H1 to H6 ಹೆಡ್ಡಿಂಗ್ಸ್ ಅಕಾರ್ಡಿಂಗ್ ಟು ಯು ಅಂತಂದರೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಬರ್ಕೊಳ್ಬೋದು. ಓಕೆ, ಬಟ್ ಮೇಕ್ ಶೋರ್ ಹೆಡ್ಡಿಂಗ್ಸಲ್ಲಿ ಕೀವರ್ಡ್ಸ್ಗಳು ಜಾಸ್ತಿ ರಿಪೀಟ್ ಆಗಬಾರ್ದು. ಒಂದು ಸರ್ತಿ ಅಥವಾ 2 ಸರ್ತಿ ರಿಪೀಟ್ ಆದರೆ ಸಾಕು, ಆರ್ ಎಲ್ಸ್ ರೆಡ್ಡಲ್ಲಿ ನಮಗೆ ಬರುತ್ತೆ ಅಂತಂದರೆ ಕೀವರ್ಡ್ ಸ್ಟಫಿಂಗ್ ಅಂಡರಲ್ಲಿ ಬರುತ್ತೆ. ಬಿಕಾಸ್ ಹೆಡ್ಡಿಂಗ್ಸನ್ನು ನಾವು ಹೆಡ್ಡಿಂಗ್ಸಲ್ಲಿ ನಾವು ಕೀವರ್ಡ್ಸನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೇನು ಬರುತ್ತೆ, ರೆಡ್ ಅಂತಂದರೆ ಕೀವರ್ಡ್ ಸ್ಟಫಿಂಗ್ ಅಂಡರಲ್ಲಿ ನಾವು ಬರ್ತೀವಿ. ಆ್ಯಂಡ್ ದೆನ್ ಸಿ, ಇಲ್ಲಿ ನೀವು ನೋಡ್ಬೋದು ನನಗೆ ಆಪ್ಷನ್ ಇಲ್ಲಿ ಏನು ತೋರಿಸಿದೆ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪೇಜ್ ಅನಾಲಿಸಿಸಲ್ಲಿ ಇಂಟರ್ನಲ್ ಲಿಂಕ್ಸ್, ಎಕ್ಸ್ಟರ್ನಲ್ ಲಿಂಕ್ಸ್. ಸೊ ನಾನು ನಿಮಗೆ ಹೇಳಿದ್ದೆ ಗೂಗಲ್ ವಿಲ್ ಡೆಫಿನೆಟ್ಲಿ ರೀಡ್ ಲಿಂಕ್ಸ್ಗಳನ್ನು ಡೆಫಿನೆಟ್ಲಿ ಗೂಗಲ್ ಓದುತ್ತೆ. ಓಕೆ, ಸೊ ಈ ಲಿಂಕ್ಸಲ್ಲಿ ನಮಗೆ 2 ರೀತಿ ಲಿಂಕ್ಸ್ ಬರ್ತವೆ. ಸೊ ದ ಫಸ್ಟ್ ಒನ್ ಈಸ್ ಇಂಟರ್ನಲ್ ಲಿಂಕ್, ದ ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಲಿಂಕ್. ಓಕೆ, ಸೊ ಇಂಟರ್ನಲ್ ಲಿಂಕ್ ನಥಿಂಗ್ ಬಟ್ ಒಂದು ವೆಬ್ಸೈಟ್ ಅಂತ ಅಂದಾಗ ಆ ವೆಬ್ಸೈಟ್ಗೆ ಬೇರೆ ಬೇರೆ ಪೇಜಸ್ಗಳು ಇರ್ತವೆ, ರೈಟ್. ಹೋಮ್ ಪೇಜ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಓಕೆ, ಆ್ಯಂಡ್ ದೆನ್ ಬ್ಲಾಗ್ ಪೋಸ್ಟ್ಗಳು ಬರೆದಿರ್ತೀವಿ. ಫಾರ್ ಎಕ್ಸಾಂಪಲ್ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ಅಥವಾ ಹೌ ಟು ಪ್ರಿಪೇರ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್, ರೈಟ್. ಈ ರೀತಿ ಬ್ಲಾಗ್ ಪೋಸ್ಟ್ಗಳನ್ನು ಬರೆದಿರ್ತೀವಿ, ರೈಟ್. ಸೊ ಇಂಟರ್ನಲ್ ಲಿಂಕ್ ನಥಿಂಗ್ ಬಟ್ ನಾವು ಏನು ಬ್ಲಾಗ್ ಪೋಸ್ಟ್ ಬರೀತಿರ್ತೀವಿ ಅಥವಾ ನಾವು ಕಂಟೆಂಟನ್ನು ಏನು ಬರೀತಿರ್ತೀವಿ ಅದೇ ಪೇಜಿಗೆ ನಾವು ಇನ್ನೊಂದು ಪೇಜಿನ ಲಿಂಕನ್ನು ಕೊಡ್ತೀವಿ. ಅಂತಂದರೆ ನಮ್ಮ ಸೈಟಲ್ಲಿ ನಾವು ಕಂಟೆಂಟ್ ಬರೀತಿರ್ತೀವಿ, ನಮ್ಮ ಸೈಟಿನ ಬೇರೆ ಪೇಜಸ್ಗಳಿಗೆ ನಾವು ಲಿಂಕ್ಸನ್ನು ಕೊಡ್ತೀವಿ. ಇದನ್ನೇ ಇಂಟರ್ನಲ್ ಲಿಂಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ವೇ. ಸಿ, ಜಯಂತ್ ಅವರು ಹಾಲಲ್ಲಿ ಕುಂತಿರ್ತಾರೆ, ಓಕೆ, ಆ್ಯಂಡ್ ಜಯಂತ್ ಅವ್ರ ವೈಫ್ ಕಿಚನಲ್ಲಿ ಇರ್ತಾರೆ, ಓಕೆ. ಸೊ ಜಯಂತ್ ಅವರು ಅವ್ರ ವೈಫಿಗೆ ಒಂದು ಕಪ್ ಟೀ ಮಾಡಿಕೊಡಿ ಅಂತ ಹೇಳ್ತಾರೆ, ಓಕೆ. ಸೊ ಜಯಂತ್ ವೈಫ್ ಏನು ಮಾಡ್ತಾರೆ,
ಕಿಚನಲ್ಲಿ ಇರ್ತಾರೆ ರೈಟ್. ಸೊ ಟೀ ಮಾಡಿಕೊಟ್ಬಿಟ್ಟು ಹಾಲಲ್ಲಿರೋ ಜಯಂತ್ ಅವ್ರಿಗೆ ಟೀ ಮಾಡಿಕೊಡ್ತಾರೆ. ಟೀ ಮಾಡಿಬಿಟ್ಟು ಟೀನ ಹೋಗಿ ಕೊಡ್ತಾರೆ. ಸೊ ಇದನ್ನೇ ಇಂಟರ್ನಲ್ ಲಿಂಕ್ ಅಂತ ಕರಿತೀವಿ. ಸೊ ಬೇಸಿಕಲಿ ನಮ್ಮ ಸೈಟಲ್ಲೇ ನಮ್ಮ ಸೈಟಿನ ಲಿಂಕ್ಸ್ಗಳನ್ನು ನಾವು ಕೊಡ್ತೀವಿ. ಸೊ ಅದನ್ನೇ ನಾವು ಇಂಟರ್ನಲ್ ಲಿಂಕ್ ಅಂತ ಕರಿತೀವಿ. ಓಕೆ. ಸೊ ಎಕ್ಸ್ಟರ್ನಲ್ ಲಿಂಕ್ ನಥಿಂಗ್ ಬಟ್ ನಮ್ಮ ಸೈಟಲ್ಲಿ ನಾನು ಬೇರೆಯವ್ರ ಲಿಂಕನ್ನು ಮೆನ್ಷನ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ರಾಕೇಶ್ ಅವ್ರದ್ದು. ಸೊ ಲೆಟ್ ಮಿ ಟೇಕ್ ಒಂದು ವೆಬ್ಸೈಟ್ ಇರುತ್ತೆ. ಓಕೆ. ಆ್ಯಂಡ್ ಅವರ ವೆಬ್ಸೈಟ್ ನೀಚ್ ನನ್ನ ವೆಬ್ಸೈಟ್ ನೀಚ್ ಒಂದೇ ರೀತಿ ಇರುತ್ತೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಎಜುಕೇಷನ್, ಫಾರ್ ಎಕ್ಸಾಂಪಲ್ ನಾನು ರೆಸಾರ್ಟ್ ಬಗ್ಗೆ ಬರೀತಿರ್ತೀನಿ ಆ್ಯಂಡ್ ರಾಕೇಶ್ ಕೂಡ ರೆಸಾರ್ಟ್ ಬಗ್ಗೆ ಬರೆದಿರ್ತಾರೆ ರೈಟ್. ಸೊ ನನಗೆ ರಾಕೇಶ್ ಅವರ ಬ್ಲಾಗ್ ಇಷ್ಟ ಆಗಿರುತ್ತೆ, ನಾನು ಬ್ಲಾಗ್ ಓದಿರ್ತೀನಿ, ರಾಕೇಶ್ ಅವ್ರ ಬ್ಲಾಗ್ ನನಗೆ ಇಷ್ಟ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನ ಕಂಟೆಂಟಲ್ಲಿ ಅವರ ವೆಬ್ಸೈಟ್ ಲಿಂಕನ್ನು ನಾನು ಮೆನ್ಷನ್ ಮಾಡ್ತೀನಿ. ಅದನ್ನು ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಲಿಂಕ್. ಸೊ ಎಕ್ಸ್ಟರ್ನಲ್ ಲಿಂಕ್ ನಥಿಂಗ್ ಬಟ್ ಪಕ್ಕದ ಮನೆಯವರು ನಮ್ಮ ಕಡೆಯಿಂದ ನಮ್ಮ ಮನೆಗೆ ಬಂದ್ಬಿಟ್ಟು ಶುಗರ್ ತೊಗೊಂಡು ಹೋದಂಗೆ. ಓಕೆ. ಇಂಟರ್ನಲ್ ಲಿಂಕ್ ನಥಿಂಗ್ ಬಟ್ ನಮ್ಮ ಮನೆ ಒಳಗಡೆನೆ ಯಾರೋ ಒಬ್ರು ಒಂದು ಕಪ್ ಟೀ ಕೊಡ್ತಾರೆ, ನಾವು ಕಿಚನಿಂದ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಟೀಯನ್ನು ಸರ್ವ್ ಮಾಡ್ತೀವಿ, ಅದನ್ನೇ ನಾವು ಇಂಟರ್ನಲ್ ಲಿಂಕ್ ಅಂತ ಕರಿತೀವಿ. ಸೊ ಎನಿ ಡೌಟ್ಸ್ ಜಯಂತ್, ರಾಕೇಶ್, ಸುಧೀರ್, ಕ್ಲಿಯರ್ ಆಯ್ತಾ ಇಂಟರ್ನಲ್ ಲಿಂಕ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ ಅಂದರೆ ಏನು ಅಂತ? ಯಾ. ಆ್ಯಂಡ್ ಜಯಂತ್, ಸುಧೀರ್, ನಿಮಗೆ ಕ್ಲಿಯರ್ ಆಯ್ತಾ? ಯಾ, ಚಲ. ಸೊ ನಾವು ಈ ಲಿಂಕ್ಸ್ಗಳನ್ನು ಕೊಡಬೇಕು. ಮೇಕ್ ಶೋರ್ ಇಂಟರ್ನಲ್ ಲಿಂಕ್ಸ್ಗಳನ್ನು ನಾವು ಎಷ್ಟು ಬೇಕಾದರೂ ಕೊಟ್ಕೋಬೋದು, ಲಿಮಿಟ್ ಇಲ್ಲ. ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಕೂಡ ನಾವು ಎಷ್ಟು ಬೇಕಾದರೂ ಕೊಟ್ಕೋಬೋದು, ಲಿಮಿಟ್ ಇಲ್ಲ. ಬಟ್ ನಮಗೆ ಗೂಗಲ್ ಏನು ಹೇಳುತ್ತೆ, ಎಕ್ಸ್ಟರ್ನಲ್ ಲಿಂಕ್ ಅಟ್ಲೀಸ್ಟ್ ನಿಮ್ಮ ಸೈಟಲ್ಲಿ 2 ಆದರೂ ಇರಬೇಕು. ಇಂಟರ್ನಲ್ ಲಿಂಕು ಕೂಡ ಅಟ್ಲೀಸ್ಟ್ ಕೂಡ 2 ಆದರೂ ಇರಬೇಕು. ನೀವು ಲಿಂಕ್ಸ್ಗಳನ್ನು ಎಷ್ಟು ಬೇಕಾದರೂ ಕೊಟ್ಕೊಳ್ಳಿ. ಓಕೆ. ಬಟ್ ಮಿನಿಮಮ್ 2 ಅಂತೂ ಇರಬೇಕು. 2 ಇಂಟರ್ನಲ್ ಲಿಂಕ್, 2 ಎಕ್ಸ್ಟರ್ನಲ್ ಲಿಂಕ್. ಇಂಟರ್ನಲ್ ಲಿಂಕನ್ನು 2 ಇರಲೇಬೇಕು ಅಂತ ಮ್ಯಾಂಡೇಟ್ರಿ ವೈಸ್ ಮಾಡೋದಿಲ್ಲ, ಬಟ್ ಎಕ್ಸ್ಟರ್ನಲ್ ಲಿಂಕನ್ನು ಮ್ಯಾಂಡೇಟ್ರಿ ಮಾಡೇ ಮಾಡ್ತಾರೆ. ಬೇಕು ಏನಕ್ಕೆ ಅಂತ ನಾನು ಫ್ಯೂಚರ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಹೇಳ್ತೇನೆ. ಓಕೆ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ನಾವು 2 ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಂಟರ್ನಲ್ ಲಿಂಕ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿ. ಅಂತ ಅಂದರೆ ನಮ್ಮ ಸೈಟಲ್ಲಿ ನಮ್ಮ ಸೈಟನ್ನೇ ನಾವು ಪ್ರಮೋಟ್ ಮಾಡಬೇಕು ರೈಟ್. ಸೊ ಗೂಗಲ್ ಪರ್ಪಸ್ಗೋಸ್ಕರ 2 ಎಕ್ಸ್ಟರ್ನಲ್ ಲಿಂಕನ್ನು ಕೊಡಿ ಆ್ಯಂಡ್ ಇಂಟರ್ನಲ್ ಲಿಂಕ್ಸ್ಗಳನ್ನು ನೀವು ಎಷ್ಟು ಬೇಕಾದರೂ ಕೊಟ್ಕೊಳ್ಳಿ. ನೀವು ಕಂಟೆಂಟ್ ಬರೀತಿರ್ತೀರಾ. ಸೊ ಲೆಟ್ ಮಿ ಟೇಕ್ 10 ಕಂಟೆಂಟನ್ನು ಬರೆದಿರ್ತೀರಾ ನೀವು, 10 ಬ್ಲಾಗ್ ಪೋಸ್ಟ್. ಸೊ ನಿಮ್ಗೆ ಇಂಟರ್ನಲ್ ಲಿಂಕ್ಸ್ ಎಷ್ಟಾದವು? 10 ಆದವು. ಬಿಕಾಸ್ 10 ಬ್ಲಾಗ್ ಪೋಸ್ಟಿಗೆ ಡಿಫ್ರೆಂಟ್ URLs ಇರ್ತವೆ, ಡಿಫ್ರೆಂಟ್ ಲಿಂಕ್ಸ್ ರೈಟ್. ಸೊ ನೀವು ಇನ್ನೊಂದು ಕಂಟೆಂಟ್ 11th ಪೋಸ್ಟಿಗೆ ಕಂಟೆಂಟ್ ಬರೀತೀರಾ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಲಿಂಕ್ಸ್ಗಳು ಎಷ್ಟಾಗ್ತವೆ? 10 ಇಂಟರ್ನಲ್ ಲಿಂಕ್ಸ್ಗಳಾಗ್ತವೆ. ಆ್ಯಂಡ್ ನೀವು ಲಿಂಕ್ಸ್ಗಳನ್ನು ಯಾವುದ್ಯಾವುದೋ ವರ್ಡಿಗೆ ಕೊಡಬಾರ್ದು. ನೀವೇನು ಕೀವರ್ಡ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ್ಯಂಡ್ ನಿಮ್ಮ ಫೋಕಸ್ ಕೀವರ್ಡ್ ಏನಿರುತ್ತೆ ಆ ರೀತಿಯಾದಂಥ ವರ್ಡಿಂಗ್ಸ್ಗಳಿಗೆ ಮಾತ್ರ ನೀವು ಇಂಟರ್ನಲ್ ಲಿಂಕ್ಸ್, ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಕೊಡಬೇಕು ರೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲಿಂಕ್ಸ್ಗಳನ್ನು ಕೊಡಬೇಕು, ಹೆಂಗೆ ಕೊಡಬೇಕು ರೈಟ್. ಸೊ ಇಲ್ಲಿ ಐ ಗೋ ಸಿ, ಇಲ್ಲೊಂದು ಆಪ್ಷನ್ ಇದೆ ಪ್ರಸಾದ್ ರೆಸಾರ್ಟ್. ಸೊ ನಾನು ಇದಕ್ಕೆ ಈ ಪರ್ಟಿಕ್ಯುಲರ್ ಕೀವರ್ಡಿಗೆ ಅಥವಾ ಈ ಪರ್ಟಿಕ್ಯುಲರ್ ವರ್ಡಿಗೆ ನಾನು ಏನು ಮಾಡಬೇಕು, ಲಿಂಕ್ಸನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಮೌಸಲ್ಲಿ ಆ ಒಂದು ಲಿಂಕನ್ನು, ಆ ಒಂದು ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿ ಇಲ್ಲಿ ಲಿಂಕ್ ಆಪ್ಷನ್ ಕಾಣುತ್ತೆ, ಇಲ್ಲೊಂದು ಐಕಾನ್ ಕಾಣುತ್ತೆ ರೈಟ್. ಸೊ ಈ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಅಂದರೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ನಿಮಗೆ ಆಪ್ಷನ್ ಇರುತ್ತೆ, ಜಸ್ಟ್ URL ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ
open my site. Okay, right. ಸೊ ನಾನಿವಾಗ ಯಾವುದೋ ಒಂದು ಬೇರೆ ಪೋಸ್ಟಿಗೆ ನಾನು ಲಿಂಕ್ ಮಾಡಬೇಕು. ಸೊ ಇಲ್ಲಿ ಬ್ಲಾಗ್ ಆಪ್ಷನ್ ಇದೆ, ರೈಟ್. ಬ್ಲಾಗ್ಸ್ ಓಪನ್ ಮಾಡ್ತೀನಿ. ನನಗೆ ಇಲ್ಲಿ ಸಮ್ ಡಮ್ಮಿ ಬ್ಲಾಗ್ಸ್ಗಳಿರ್ತವೆ. ಸೊ ಅದಕ್ಕೋಸ್ಕರ ನಾನು ಈ ಬ್ಲಾಗ್ ಪೋಸ್ಟನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ನನಗೆ ಒಂದು ಲಿಂಕ್ ಸಿಗುತ್ತೆ ಅಲ್ವಾ, ಈ ಲಿಂಕನ್ನು ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ತೀನಿ. ಸೊ ಹಿಯರ್ ಪೇಸ್ಟ್ ಮಾಡಿಬಿಟ್ಟು ಇದನ್ನು ನೀವೇನು ಮಾಡ್ತೀರಲ್ವ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದಾಗ ಕ್ಲಿಕ್ಕಬಲ್ ಆಗುತ್ತೆ ಅದು. ಇಫ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಈ ಪರ್ಟಿಕ್ಯುಲರ್ ಬ್ಲಾಗ್ ಪೋಸ್ಟ್ಗೆ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡಿದಾಗ ಆಲ್ ಇನ್ ಒನ್ SEO ಅಂತಂದರೆ SEO ಎಷ್ಟು ಮಟ್ಟಿಗೆ ಪರ್ಫಾರ್ಮ್ ಆಗ್ತಿದೆ, 100ಗೆ 84 ಗ್ರೀನ್ ಬಂತು. ಓಕೆ, ಸೊ ಗ್ರೀನ್ ಬರಬೇಕು. ಗ್ರೀನ್ ಬಂದಾಗ ನಿಮ್ಮ SEO ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 100ಗೆ 84. ಇದೇನಾಯಿತು, ಬೈ ಡಿಫಾಲ್ಟ್ ಇಂಟರ್ನಲ್ ಲಿಂಕ್ ಅಂತಂದರೆ ನನ್ನ ಸೈಟಲ್ಲೇ ನಾನು ಇನ್ನೊಂದು ಬ್ಲಾಗ್ ಪೋಸ್ಟ್ ಬರ್ತಿದ್ದೆ, ಅದನ್ನು ನಾನು ಏನು ಮಾಡಿದೆ, ಲಿಂಕ್ ಕೊಟ್ಟೆ. ಸೊ ಇದೇನಾಗುತ್ತೆ, ಇಂಟರ್ನಲ್ ಲಿಂಕ್. ಓಕೆ, ಸೊ ಇವಾಗ ಎಕ್ಸ್ಟರ್ನಲ್ ಲಿಂಕ್ ಕೊಡಬೇಕು ಅಂದರೂ ಸೇಮ್ ಪ್ರೊಸೀಜರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪರ್ಟಿಕ್ಯುಲರ್ ವರ್ಡಿಗೆ ನಾನು ಲಿಂಕ್ ಮಾಡ್ಬೇಕು ಅನ್ಕೋತೀನಿ, ಆ್ಯಂಡ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ, ಬೇರೆಯವ್ರ ವೆಬ್ಸೈಟಿನ ಲಿಂಕನ್ನು ಮೆನ್ಷನ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಗೋ ಫಾರ್ ಬೆಸ್ಟ್ ರೆಸಾರ್ಟ್ಸ್ ಬ್ಯಾಂಗ್ಳೂರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಸೈಟ್ ಇದೆ. ಓಕೆ, ಸೊ ನಾನು ಈ ಸೈಟಿನ ಒಂದು ಲಿಂಕನ್ನು ತಗೊಳ್ತೀನಿ. I'll come back here and I'll paste it here. So simple. See, best resorts in Bangalore. Idu internal link, idu external link. So then scroll down ಮಾಡಿದ್ರೆ internal links ಬಂದಿದೆ, external links ಕೂಡ ಬಂದಿದೆ. ಇಲ್ಲಿ 100ಗೆ ಎಷ್ಟು % ಆಯಿತು ನಮ್ಮ SEO, 90. ಓಕೆ, ಸೊ ನಾವು ಲಿಂಕ್ಸ್ಗಳನ್ನು ಇದೇ ರೀತಿ ಕೊಡೋದು. ಇಂಟರ್ನಲ್ ಲಿಂಕ್ಸ್ ಕೊಟ್ಟರು ಅಷ್ಟೇ, ಎಕ್ಸ್ಟರ್ನಲ್ ಲಿಂಕ್ಸ್ ಕೊಟ್ಟರು ಅಷ್ಟೇ. ಓಕೆ, ಸೊ ನಾವು ಟೈಟಲ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು, H1 ಹೆಡಿಂಗ್ಸ್ ಆಯಿತು, ಆ್ಯಂಡ್ ಲಿಂಕ್ಸ್ ಆಯಿತು. ನಾವು ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್. ಸೊ ನಾವು ಇಲ್ಲಿ ChatGPT ಇಂದ ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ನಾವು ಕಾಪಿ ಪೇಸ್ಟ್ ಮಾಡಿದ್ವಿ. ಸೊ ನಾನು ನಿಮಗೆ ಯಾವಾಗಲೂ ಹೇಳೋದು, ಯಾವುದೇ ಕಾರಣಕ್ಕೂ ChatGPT ಇಂದ ಕಂಟೆಂಟನ್ನು ಕಾಪಿ ಪೇಸ್ಟ್ ಮಾಡಬೇಡಿ. ಯು ಕ್ಯಾನ್ ರೀರೈಟ್ ಇಟ್, ಓಕೆ, ಬಟ್ ಡೈರೆಕ್ಟ್ ಕಾಪಿ ಪೇಸ್ಟ್ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಓಕೆ, ನಾನು ರೆಕಮೆಂಡ್ ಮಾಡಲ್ಲ, ಯಾರೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಇವಾಗ ಗೂಗಲಲ್ಲಿ ಸಾಫ್ಟ್ವೇರ್ ಇದೆ, ಜನರೇಟೆಡ್ ಕಂಟೆಂಟ್ ಏನೇನು ಇರುತ್ತೆ ಅದನ್ನೆಲ್ಲ ಗೂಗಲ್ ಏನು ಮಾಡುತ್ತೆ, ಫಿಲ್ಟರ್ ಔಟ್ ಮಾಡುತ್ತೆ. ಸೊ ಫಿಲ್ಟರ್ ಔಟ್ ಮಾಡಿದಾಗ ಡೆಫಿನೆಟ್ಲಿ ಸಿಗಾಕೊಳ್ತೀವಿ. ಓಕೆ, ಸೊ ಒರಿಜಿನಲ್ ಕಂಟೆಂಟ್ ಇದ್ರೇ ಚೆನ್ನಾಗಿ. ಓಕೆ, ಸೊ ನಾವು ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ನಾವು ಕಾಪಿ ಪೇಸ್ಟ್ ಮಾಡಿರೋದಕ್ಕೆ ನಮ್ಗೆ ಅಲ್ಲಲ್ಲಿ ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ಟೆಕ್ಸ್ಟ್ಗಳು ಕಾಣ್ತವೆ. ಬಟ್ ಈ ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸನ್ನು ಯಾವ ರೀತಿ ಕೊಡಬೇಕು ಅಂತಂದರೆ ಸೇಮ್ ಯಾವುದ್ಯಾವುದೋ ವೇಸ್ಟ್ ವರ್ಡಿಂಗ್ಸ್ಗಳಿಗೆ ನಾವು ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸನ್ನು ಕೊಡಬಾರ್ದು. ಬಿಕಾಸ್ ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ಯೂಸರ್ಗೆ ತುಂಬ ಬೇಗ ಕಣ್ಣಿಗೆ ಬೀಳುತ್ತೆ. ಸೊ ಬೋಲ್ಡ್ ಟೆಕ್ಸ್ಟನ್ನು ನೀವು ಏನು ಮಾಡ್ತೀರಾ ಅಲ್ವಾ, ಐದರ್ ಅದು ಯೂಸರ್ಗೆ ಇನ್ಫಾರ್ಮೇಟಿವ್ ಆಗಿರಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೂಗಲ್ಗೆ ಕೂಡ ಇನ್ಫಾರ್ಮೇಟಿವ್ ಆಗಿರಬೇಕು. ಆ್ಯಂಡ್ ಆ ಒಂದು ವರ್ಡಿಂಗ್ಸ್ಗಳಲ್ಲಿ ಕೀವರ್ಡ್ಸ್ಗಳು ಏನಿರ್ತವೆ ಅದು ಮೆನ್ಷನ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ಇದನ್ನು ನೀವು ನೋಡಿದಾಗ ಬೋಲ್ಡ್ ಟೆಕ್ಸ್ಟಲ್ಲೇ ಇದೆ. ಬಟ್ ಈ ಬೋಲ್ಡ್ ಟೆಕ್ಸ್ಟನ್ನು ಹೆಂಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್.
ಸೊ ನನಗೆ ಈ ಒಂದು ಟೆಕ್ಸ್ಟನ್ನು ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬೋಲ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ ಟೆಕ್ಸ್ಟನ್ನು. ಆ್ಯಂಡ್ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಇದೆ. ಸೊ ಈ ಬಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ Ctrl+B, ಓಕೆ, ನಿಮ್ಮ ಕೀಬೋರ್ಡಲ್ಲಿ Ctrl+B ಆಪ್ಷನನ್ನು ನೀವು ಚೂಸ್ ಮಾಡಿದ್ರೆ ನಿಮಗೆ ಬೋಲ್ಡ್ ಆಗುತ್ತೆ. ಸೊ ಬಿ, ಸಿ ಹಿಯರ್ ಬೋಲ್ಡ್ ಟೆಕ್ಸ್ಟ್ ಆಗೋಯ್ತು. ಓಕೆ, ಇಟ್ಯಾಲಿಕ್ಸನ್ನು ಮಾಡ್ತೀರಾ ಅಂತ ಅಂದರೂ ಕೂಡ ಸೇಮ್. ಸೊ ಫಾರ್ ಎಕ್ಸಾಂಪಲ್, ಪ್ರಸಾದ್ ರೆಸಾರ್ಟ್ಸ್ ಆಫರ್ಸ್ ಎ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅವೇ ಫ್ರಮ್ ಸಿಟಿ ನಾಯ್ಸ್. ಸೊ ಇದನ್ನು ನಾನು ಇಟ್ಯಾಲಿಕ್ ಆಗಿ ಮಾಡ್ಬೇಕು ಅನ್ಕೋತೀನಿ. ಸೊ ನಾನು ಚೂಸ್ ಮಾಡ್ತೀನಿ ಟೆಕ್ಸ್ಟನ್ನು. ಆ್ಯಂಡ್ ದೆನ್ ಬಿ ಪಕ್ಕ ಐ ಆಪ್ಷನ್ ಕಾಣುತ್ತೆ. ಓಕೆ, ಸೊ ಐ ಆಪ್ಷನ್ ಜಸ್ಟ್ ಅದನ್ನು ಚೂಸ್ ಮಾಡಿ. ಸಿ, ಇದೇನಾಗುತ್ತೆ, ಇಟ್ಯಾಲಿಕ್ ಫಾಂಟಲ್ಲಿ ಚೇಂಜ್ ಆಗುತ್ತೆ. ಇದು ಬೋಲ್ಡ್ ಫಾಂಟಲ್ಲಿ ಚೇಂಜ್ ಆಗುತ್ತೆ, ಇದು ಇಟ್ಯಾಲಿಕ್ ಫಾಂಟಲ್ಲಿ ಚೇಂಜ್ ಆಗುತ್ತೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಸೊ ತುಂಬ ಸಿಂಪಲ್, ರಾಕೆಟ್ ಸೈನ್ಸ್ ಏನೂ ಇಲ್ಲ. ಜಸ್ಟ್ ಟೆಕ್ಸ್ಟ್, ಯಾವ ಟೆಕ್ಸ್ಟನ್ನು ನೀವು ಬೋಲ್ಡಾಗಿ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬೋಲ್ಡ್ ಆಗುತ್ತೆ. ಐ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಟ್ಯಾಲಿಕ್ ಆಗುತ್ತೆ. ಸೊ ಸಿಂಪಲ್. ಓಕೆ, ಸೊ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದೆಯಾ? ಜಯಂತ್, ರಾಕೇಶ್, ಸುಧೀರ್. ಯಾ, so now ಟೈಟಲ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು, ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ಆಯಿತು, ಲಿಂಕ್ಸ್ ಆಯಿತು, H1 to H6 ಹೆಡಿಂಗ್ಸ್ ಆಯಿತು. ಸೊ ನಾವ್ ಆಲ್ಟ್ ಟೆಕ್ಸ್ಟ್. ಸಿ, ಫಸ್ಟ್ ಈ ಆಲ್ಟ್ ಟೆಕ್ಸ್ಟ್ ಅಂದರೆ ಏನು ಅಂತ ತಿಳ್ಕೋಬೇಕು. ಆಲ್ಟ್ ಟೆಕ್ಸ್ಟ್ ನಥಿಂಗ್ ಬಟ್ ನಾವು ಆಲ್ಟರ್ನೇಟಿವ್ ಟೆಕ್ಸ್ಟ್ ಅಂತ ಕರಿತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಗೂಗಲ್ ಇಮೇಜಸ್ಗಳನ್ನು ರೀಡ್ ಮಾಡಲ್ಲ, ಇಮೇಜಸನ್ನು ಓದಲ್ಲ, ರೈಟ್? ಬಟ್ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ನಮ್ಮ ಒಂದು ಬ್ಲಾಗ್ ಪೋಸ್ಟಿಗೆ ಇಮೇಜಸ್ಗಳನ್ನು ಆ್ಯಡ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಓಪನ್ ಮಾಡ್ತೀನಿ. ಅದಾದಮೇಲೆ ನಾನು ಇಮೇಜಸ್ ಮೇಲೆ ಹೋಗ್ತೀನಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಮೇಜಸ್ಗಳು ಕಾಣ್ತವೆ. ಸಿ, ಆ್ಯಂಡ್ ನಾನು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನಗೆ ವಿಸಿಟ್ ಸೈಟ್ ಅನ್ನೋ ಆಪ್ಷನ್ ಕಾಣುತ್ತೆ. ವಿಸಿಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ದ ವೆಬ್ಸೈಟ್, ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಹೋಗ್ತೀನಿ. ಸೊ ನಮ್ಮ ಇಮೇಜಸ್ಗಳು ಈ ಇಮೇಜಸ್ ಟ್ಯಾಬಿಗೆ ಬರಬೇಕು ಅಂತ ಅಂದರೆ, ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಸೈಟಿಗೆ ಹೋಗಬೇಕು ಅಂತ ಅಂದರೆ ನಾವು ಆ್ಯಡ್ ಮಾಡ್ತೀವಿ, ರೈಟ್? ಇಮೇಜಸನ್ನು ಬ್ಲಾಗ್ ಪೋಸ್ಟಲ್ಲಿ. ಅದಕ್ಕೆ ಆಲ್ಟ್ ಟೆಕ್ಸ್ಟ್ ಕೊಡಲೇಬೇಕು. ಆಲ್ಟ್ ಟೆಕ್ಸ್ಟ್ ಏನಾಗಿರಬೇಕು, ನಮ್ಮ ಕೀವರ್ಡ್ಸ್ಗಳಾಗಿರಬೇಕು, ರೈಟ್? ಸೊ ಆವಾಗ ಏನು ಮಾಡುತ್ತೆ, ಇಮೇಜಸ್ಗಳನ್ನು ಗೂಗಲ್ ರೀಡ್ ಮಾಡುತ್ತೆ. ಏನಕ್ಕೆ ಅಂತಂದರೆ ನಾವು ಅದಕ್ಕೆ ಆಲ್ಟ್ ಟೆಕ್ಸ್ಟ್ಗಳನ್ನು ಕೊಟ್ಟಿರ್ತೀವಿ, ರೈಟ್? ಸೊ ಆಲ್ಟ್ ಟೆಕ್ಸ್ಟನ್ನು ಓದುತ್ತೆ ಹೊರತು ಇಮೇಜನ್ನು ರೀಡ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈಡಿಯಟ್ ಅಂತ ಸರ್ಚ್ ಮಾಡಿದಾಗ ಡೊನಾಲ್ಡ್ ಟ್ರಂಪ್ ಬರ್ತಾರೆ. ಇಟ್ ಡಸಂಟ್ ಮೀನ್ ಅವ್ರು ಈಡಿಯಟ್ ಅಂತ ಅಲ್ಲ, ಓಕೆ? ಬಟ್ ಡೊನಾಲ್ಡ್ ಟ್ರಂಪ್ ಬರ್ತಾರೆ. ಏನಕ್ಕಪ್ಪ ಅಂತಂದರೆ, ಯಾರು ಆ ಬ್ಲಾಗ್ ಪೋಸ್ಟ್ ಬರೆದಿರ್ತಾರೆ ಅಲ್ವಾ, ಆ ಬ್ಲಾಗ್ ಪೋಸ್ಟ್ ಬರೆದಾಗ ಆ ಇಮೇಜ್ಗೆ ಈಡಿಯಟ್ ಅನ್ನೋ ಒಂದು ಆಲ್ಟ್ ಟೆಕ್ಸ್ಟ್ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಬರ್ತಾರೆ. ಓಕೆ, ಬೇರೆ ಬೇರೆ ಆಪ್ಷನ್ಸ್, ಬೇರೆ ಬೇರೆ ಇಮೇಜಸ್ಗಳು ಕೂಡ ಬರ್ತವೆ. ಸಮ್ ಸೀರೀಸ್ ಬರ್ತವೆ, ಆ್ಯಂಡ್ ಆರ್ಟಿಫಿಷಿಯಲ್ ಈಡಿಯಟ್. ಸೊ ಬೇರೆ ಬೇರೆ ಇಮೇಜಸ್ಗಳು ಬರ್ತವೆ. ಏನಕ್ಕಪ್ಪ ಅಂತಂದರೆ ಅವರ ಆಲ್ಟ್ ಟೆಕ್ಸ್ಟ್ ಏನಿರುತ್ತೆ, ಈ ವರ್ಡ್ ಇರುತ್ತೆ.
ಸೊ ಅದಕ್ಕೋಸ್ಕರ, ರೈಟ್. ಸೊ ಇವಾಗ ನಮ್ಮ ಬ್ಲಾಗ್ ಪೋಸ್ಟಲ್ಲಿ ನಾವು ಇಮೇಜನ್ನು ಆ್ಯಡ್ ಮಾಡಬೇಕು. ಹೆಂಗೆ ಆ್ಯಡ್ ಮಾಡಬೇಕು? ಸೊ ಜಸ್ಟ್ ಸಿಂಪಲ್, ನೀವು ಎಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು ಅಥವಾ ಯಾವ ಪ್ಯಾರಾಗ್ರಾಫಲ್ಲಿ ನೀವು ಇಮೇಜನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರ, ರೈಟ್, ಆ ಪ್ಯಾರಾಗ್ರಾಫಿಗೆ ಬನ್ನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ನನಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಇಮೇಜ್ ಆಪ್ಷನ್ ಕಾಣುತ್ತೆ. ರೈಟ್ ಸೈಡ್ ಆಪ್ಷನ್ಸ್ಗಳು ಇಲ್ಲಿ ಕಾಣ್ತವೆ. ಸಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ಇಲ್ಲಿ ಅಪ್ಲೋಡ್ ಆಪ್ಷನ್ ಇರುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಲೈಬ್ರರಿ ಇದ್ದರೆ ಮೀಡಿಯಾ ಲೈಬ್ರರಿ ಅಂತಂದರೆ ನೀವು ಪ್ರೀವಿಯಸ್ ಆಗಿ ಏನಾದರೂ ಯೂಸ್ ಮಾಡಿದರೆ ಯಾವುದಾದ್ರೂ ಇಮೇಜಸ್ಗಳನ್ನು ಅಲ್ಲಿರ್ತವೆ. ಸಿ ಮೀಡಿಯಾ ಲೈಬ್ರರಿ. ಸೊ ಇಲ್ಲಿ ನಾನಿಲ್ಲಿ ಯೂಸ್ ಮಾಡಿರೋ ಕೆಲವು ಇಮೇಜಸ್ಗಳಿದ್ದಾವೆ. ಸೊ ಲೆಟ್ ಮೀ ಆ್ಯಡ್ ಯಾವುದಾದ್ರೂ ಒಂದು ರ್ಯಾಂಡಮಾಗಿ ಒಂದು ಇಮೇಜನ್ನು ನಾನು ತೊಗೊಳ್ತೀನಿ, ರೈಟ್. ಸೊ ಲ್ಯಾಪ್ಟಾಪ್ ನಾನು ಚೂಸ್ ಮಾಡ್ತೀನಿ. ಓಕೆ, ಚೂಸ್ ಮಾಡಿದಾಗ ದ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ನೀವು ನೋಡ್ಬೋದು ಆಲ್ಟ್ ಟೆಕ್ಸ್ಟ್ ಆಪ್ಷನ್ ಇರುತ್ತೆ. ಆಲ್ಟ್ ಟೆಕ್ಸ್ಟ್. ಸೊ ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಕೀವರ್ಡನ್ನು ಎಂಟರ್ ಮಾಡಬೇಕು. ಸೊ ನನ್ನ ಕೀವರ್ಡ್ ಏನು, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಯಾರಾದರೂ ಸರ್ಚ್ ಮಾಡಿದಾಗ ಈ ಇಮೇಜ್ ಗೂಗಲ್ ಇಮೇಜ್ ಟ್ಯಾಬಲ್ಲಿ ಓಪನ್ ಆಗಬೇಕು. ಆ್ಯಂಡ್ ಇಫ್ ಯಾರಾದರೂ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಪೇಜಿಗೆ ಬರ್ತಾರೆ. ಓಕೆ, ಅಂತಂದರೆ ನನ್ನ ಸೈಟಿಗೆ ಬರ್ತಾರೆ. ಸೊ ಇಲ್ಲಿ ಟೈಟಲ್ ಆಪ್ಷನ್ ಇದೆ, ಕ್ಯಾಪ್ಷನ್ ಆಪ್ಷನ್ ಇದೆ, ಡಿಸ್ಕ್ರಿಪ್ಷನ್ ಆಪ್ಷನ್ ಇದೆ. ಮ್ಯಾಂಡೇಟ್ರಿ ಥಿಂಗ್ ಏನಲ್ಲ, ಅಥವಾ ನೀವು ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡದೇನೂ ಇರ್ಬೋದು. ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಆ್ಯಡ್. ಓಕೆ, ಸೊ ನಾನು ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಇಫ್ ನಿಮಗೆ ಟೈಮ್ ಇತ್ತು ಅಂತಂದರೆ ಯು ಕ್ಯಾನ್ ಆ್ಯಡ್. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಏನಾಗುತ್ತೆ, ಇಮೇಜ್ ಆಗುತ್ತೆ. ಸೊ ನೀವು ಈ ಇಮೇಜನ್ನು ಚಿಕ್ಕದು ದೊಡ್ಡದು ಕೂಡ ನೀವು ಮಾಡ್ಕೋಬೋದು. ಸೊ ಲೈಕ್ ದಿಸ್. ದೊಡ್ಡದು ಮಾಡ್ತೀರಾ ಅಂತಂದರೆ ದೊಡ್ಡದು ಕೂಡ ಮಾಡ್ಬೋದು. ಇಲ್ಲ ಆಪ್ಷನ್ ಇರುತ್ತೆ. ಆ್ಯಡ್ ಟೆಕ್ಸ್ಟ್ ಓವರ್ ಇಮೇಜ್ ಅಂತಂದರೆ ಈ ಇಮೇಜ್ ಮೇಲೇ ನೀವೇನಾದರೂ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಜಸ್ಟ್ ಆ್ಯಡ್. ಸಿ ಅವಾಗ ಏನಾಗುತ್ತೆ, ಈ ಇಮೇಜ್ ಮೇಲೆ ಟೆಕ್ಸ್ಟ್ ಆ್ಯಡ್ ಆಗುತ್ತೆ. ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಸೊ ರಿಮೂವ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ರಿಮೂವ್. ಸಿಂಪಲ್. ಸೊ ಆಲ್ಟ್ ಟೆಕ್ಸ್ಟ್ ಅನ್ನೋದು ಏನಾಗಬೇಕು, ಮ್ಯಾಂಡೇಟ್ರಿ. ನೀವು ಇಮೇಜ್ ಕೊಡ್ತೀರಾ ಅಂತ ಅಂದರೆ ಅದಕ್ಕೆ ಆಲ್ಟ್ ಟೆಕ್ಸ್ಟ್ ಇರಲೇಬೇಕು. ಓಕೆ, ಆಲ್ಟ್ ಟೆಕ್ಸ್ಟ್ ಕೊಡಲ್ಲ ಅಂತ ಅಂದರೆ ನೀವು ಇಮೇಜ್ ಕೊಟ್ಟಿದ್ದು ಕೂಡ ವೇಸ್ಟ್, ರೈಟ್. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಆಲ್ಟ್ ಟೆಕ್ಸ್ಟನ್ನು ನೀವು ಕೊಡಲೇಬೇಕಾಗತ್ತೆ. ಸಿ ಇಮೇಜ್ ಕೊಡ್ತೀರಾ ಅಂತಂದರೆ ಏನು ಮಾಡಬೇಕು, ಪ್ಲಸ್ ಐಕಾನ್ ಇಮೇಜ್ ಆಪ್ಷನನ್ನು ಚೂಸ್ ಮಾಡಿ, ಇಮೇಜನ್ನು ಆ್ಯಡ್ ಮಾಡಿ. ಆ್ಯಂಡ್ ಮೇಕ್ ಶೋರ್ ಇಮೇಜನ್ನು ಕೂಡ ನೀವು ಯಾವುದ್ಯಾವುದೋ ಇಮೇಜನ್ನು ಕೊಡೋದಲ್ಲ, ರಿಲೇಟೆಡ್ ಇಮೇಜಸ್ಗಳನ್ನೇ ನೀವು ಕೊಡಬೇಕು. ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಲ್ಯಾಪ್ಟಾಪ್ ಇಮೇಜನ್ನು ಆ್ಯಡ್ ಮಾಡಿದೆ, ಬಟ್ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಜಸ್ಟ್ ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಓಕೆ, ಸೊ ಇಮೇಜ್ ಆ್ಯಡ್ ಮಾಡಬೇಕು ಅಂತಂದರೆ ಪ್ಲಸ್ ಐಕಾನ್, ಇಮೇಜ್, ಅಪ್ಲೋಡ್ ಅಥವಾ ಮೀಡಿಯಾ ಲೈಬ್ರರಿ, ಇಟ್ಸ್ ಅಪ್ ಟು ಯು ಹೆಂಗೆ ಕೊಡ್ತೀರಾ ನೀವು. ಆ್ಯಂಡ್ ಆಲ್ಟ್ ಟೆಕ್ಸ್ಟ್ ನೆಕ್ಸ್ಟ್. ಆ್ಯಂಡ್ ದೊಡ್ಡದು ಚಿಕ್ಕದು ಯು ಕ್ಯಾನ್ ದೊಡ್ಡದು ಚಿಕ್ಕದು ಮಾಡ್ಬೋದು. ಕ್ರಾಪ್ ಮಾಡ್ತೀರಾ ಅಂದರೆ ಕ್ರಾಪ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಇಮೇಜ್ಗೆ ಲಿಂಕ್ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್.
ಓಕೆ. ಸೊ ನೀವು ನಿಮ್ಮ ಸೈಟಿನ ಲಿಂಕನ್ನು ಕೂಡ ಕೊಡ್ಬೋದು. ಸೊ ಅವಾಗ ಏನಾಗುತ್ತೆ, ಇನ್ನೊಂದು ಇಂಟರ್ನಲ್ ಲಿಂಕ್ ಆಗುತ್ತೆ. ಸೊ ನಾನು ನನ್ನ ಕಂಪ್ಲೀಟ್ ಸೈಟಿನ ಲಿಂಕನ್ನು ಕೊಡ್ತೀನಿ. ರೈಟ್. ಸೊ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವರು ನನ್ನ ಹೋಮ್ ಪೇಜಿಗೆ ಬರ್ತಾರೆ ಅಥವಾ ನನ್ನ ಸೈಟಿಗೆ ಬರ್ತಾರೆ. ಸಿಂಪಲ್. ಇಮೇಜಸ್ ಆಯಿತು. ಓಕೆ. ಆಲ್ಟ್ ಟೆಕ್ಸ್ಟ್ ಆಯಿತು. ಸೊ ಆಲ್ಟ್ ಟೆಕ್ಸ್ಟ್ ಬರೀ ಇಮೇಜಸ್ಗಳಿಗೆ ಅಷ್ಟೇ ನಾವು ಕೊಡ್ತೀವಿ. ಆಫ್ಟರ್ ದಟ್ ಫೈಲ್ ನೇಮ್. ಸೊ ಫೈಲ್ ನೇಮ್ ನಥಿಂಗ್ ಬಟ್ ಸಿ ಐ ಪಬ್ಲಿಷ್ ದಿಸ್ ಬ್ಲಾಗ್. ಓಕೆ. ಆ್ಯಂಡ್ ಇಲ್ಲಿ ವ್ಯೂ ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ನನಗೆ ನನ್ನ URL ಏನಾಗ್ತಿದೆ, ಕಾಣಿಸ್ತಿದೆ. ಅದ್ರ ಜೊತೆಗೆ ಸಿ ಇಲ್ಲಿ ನನ್ನ ಕೀವರ್ಡ್ ಕೂಡ ಕಾಣಿಸ್ತಿದೆ, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ. ಸೊ ಇದೇನಾಗುತ್ತೆ ಫೈಲ್ ನೇಮ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಫೈಲ್ ನೇಮ್ ನಮಗೆ ಈ ರೀತಿ ಕಾಣಲ್ಲ, ಬೇರೆ ರೀತಿ ಕಾಣ್ತಿರುತ್ತೆ. ಹೆಂಗೆ ಕಾಣ್ತಿರುತ್ತೆ ಅಂತಂದರೆ, ಸೊ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವರ್ಡ್‌ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೋಗ್ತೀನಿ. ಪೋಸ್ಟ್ಗೆ ಹೋದಾಗ ಸೊ ಸೆಟ್ಟಿಂಗ್ಸ್ ಅಂಡರಲ್ಲಿ ಪರ್ಮಾಲಿಂಕ್ಸ್ ಅಂತ ಇರುತ್ತೆ. ಪರ್ಮಾಲಿಂಕ್ಸ್, ಲೆಟ್ ಮೀ ದಿಸ್ ಒನ್, ರೈಟ್. ಸೊ ಇವಾಗ ನಾನು ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ so still it's showing the same. Let me one second. ಸಿ ಇದು ನಾವು ಬರೆದಿರೋ ಏನು ಬ್ಲಾಗ್ ಪೋಸ್ಟ್. ಬಟ್ ಇಲ್ಲಿ ಸ್ಟಿಲ್ ನಮ್ಮ ಕೀವರ್ಡ್ ಶೋ ಆಗ್ತಿದೆ. ಬಟ್ ಸಮ್ ಟೈಮ್ಸ್ ಹೆಂಗೆ ಶೋ ಆಗುತ್ತೆ ಅಂತ ಅಂದರೆ, ಡೇಟ್ ಕಾಣಿಸ್ತಿರುತ್ತೆ ಅಥವಾ ಜಸ್ಟ್ ಲೈಕ್ ಏನೋ ಒಂದು ಟೆಕ್ಸ್ಟ್ ಕಾಣಿಸ್ತಿರುತ್ತೆ, ರೈಟ್. ಸೊ ಈ ರೀತಿ ಕಂಡ್ರೆ, ಇಫ್ ಇನ್ ಕೇಸ್ ಅಂತಂದರೆ, ಇಫ್ ಇನ್ ಕೇಸ್ ನಿಮ್ಮ ಕೀವರ್ಡೇ ಏನಾದರೂ ಇಲ್ಲಿ ಫೈಲ್ ನೇಮ್ ಆಗಿ ಕಂಡ್ರೆ, ಓಕೆ, ನೋ ಪ್ರಾಬ್ಲಮ್, ರೈಟ್. ನೀವು ಇಲ್ಲಿ ಏನು ಚೇಂಜಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾಣಿಸ್ತಿದೆ, ನನಗೆ ಏನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಇದನ್ನ ಬಿಟ್ಬಿಟ್ಟು ಲೈಕ್ ಕ್ವಶನ್ ಮಾರ್ಕ್ ಥರ ಏನಾದರೂ ಕಂಡ್ರೆ ಅಥವಾ ಯಾವುದಾದ್ರೂ ನಂಬರ್ಸ್ಗಳು ಕಂಡ್ರೆ, ಸೊ ಅವಾಗ ಏನು ಮಾಡಬೇಕು, ಫೈಲ್ ನೇಮಲ್ಲಿ ನಮ್ಮ ಕೀವರ್ಡ್ಸ್ಗಳು ಅಟ್ ಎನಿ ಕಾಸ್ಟ್ ಬರಬೇಕು. ಅದನ್ನೇ ನಾವು ಫೈಲ್ ನೇಮ್ ಅಂತ ಕರಿತೀವಿ. ಸೊ ಹಿಂಗೆ ಬರಬೇಕಂದ್ರೆ ನಾವೇನು ಮಾಡಬೇಕಪ್ಪ ಅಂದರೆ, ಜಸ್ಟ್ ಗೋ ಟು ಯುವರ್ ವರ್ಡ್‌ಪ್ರೆಸ್ ಡ್ಯಾಶ್ ಬೋರ್ಡ್. ಓಕೆ. ಸೊ ಆ್ಯಂಡ್ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೆಟ್ಟಿಂಗ್ಸ್ ಅಂಡರಲ್ಲಿ, ಓಕೆ, ಸೆಟ್ಟಿಂಗ್ಸ್ ಅಂಡರಲ್ಲಿ ಪರ್ಮಾಲಿಂಕ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಪರ್ಮಾಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ನಮಗೆ ಪರ್ಮಾಲಿಂಕ್ ಸ್ಟ್ರಕ್ಚರ್ ಆಪ್ಷನಲ್ಲಿ
ಮೇಕ್ ಶೋರ್ ಪೋಸ್ಟ್ ನೇಮನ್ನು ನೀವೇನು ಮಾಡಬೇಕು, ಚೂಸ್ ಮಾಡ್ಕೋಬೇಕು. ಪೋಸ್ಟ್ ನೇಮ್. ಸೊ ಪೋಸ್ಟ್ ನೇಮನ್ನು ಚೂಸ್ ಮಾಡಿಕೊಂಡು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಕೀವರ್ಡ್, ಫೋಕಸ್ ಕೀವರ್ಡನ್ನು ನೀವು ಏನು ಕೊಟ್ಟಿರ್ತೀರ ಅಲ್ವಾ, ಅದು ನಿಮ್ಮ ಒಂದು URL ಮುಂದೆ, ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ನೇಮಿನ ಮುಂದೆ ಶೋ ಆಗುತ್ತೆ. ಸೊ ಇದನ್ನೇ ನಾವು ಫೈಲ್ ನೇಮ್ ಅಂತ ಕರಿತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಶೋ ಆಗಿರುತ್ತೆ, ಬಟ್ ಸಮ್ ಟೈಮ್ಸ್ ಶೋ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಒನ್ಸ್ ನೋಡ್ಕೊಳ್ಳಿ. ಇಫ್ ಇನ್ ಕೇಸ್ ಕ್ವಶನ್ ಮಾರ್ಕ್ ಏನಾದರೂ ನಂಬರ್ಸ್ ಬಂದಿದ್ರೆ, ಸೊ ಬೇಸಿಕಲಿ ಇಲ್ಲಿ ನಿಮ್ಮ ಕೀವರ್ಡ್ ಏನಾದರೂ ಬಂದಿಲ್ಲ ಅಂತ ಅಂದರೆ, ಓಕೆ, ಜಸ್ಟ್ go to your dashboard, under settings select permalinks option, and from there you just choose post name and save changes. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಬ್ಲಾಗ್ ಪೋಸ್ಟಿನ ಹೆಡ್ಲೈನ್ ಏನಿರುತ್ತೆ ಆ ಹೆಡ್ಲೈನ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೈಲ್ ನೇಮ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ, ರೈಟ್. ಸೊ ಇದನ್ನೇ ನಾವೇನಂತ ಕರಿತೀವಿ, ಫೈಲ್ ನೇಮ್. ಓಕೆ, ಸೊ ಟೈಟಲ್ ಗೊತ್ತಾಯಿತು, ಡಿಸ್ಕ್ರಿಪ್ಷನ್ ಗೊತ್ತಾಯಿತು, H1 to H6 ಹೆಡಿಂಗ್ಸ್ ಗೊತ್ತಾಯಿತು, ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ಗೊತ್ತಾಯಿತು, ಫೈಲ್ ನೇಮ್ ಗೊತ್ತಾಯಿತು, ಆಲ್ಟ್ ಟೆಕ್ಸ್ಟ್ ಗೊತ್ತಾಯಿತು, ಲಿಂಕ್ಸ್ ಗೊತ್ತಾಯಿತು, ಆ್ಯಂಡ್ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್. ಸೊ ಗೂಗಲ್ ನಮ್ಮ ಎಲ್ಲ ಕಂಟೆಂಟನ್ನು ರೀಡ್ ಮಾಡಲ್ಲ, but definitely Google will read the first line of the paragraph. So at any cost first line of the paragraph ಅಲ್ಲಿ ನಮ್ಮ ಒಂದು ಕೀವರ್ಡ್ at any cost ಆಗಿ ಇರಲೇಬೇಕು. ಓಕೆ, ಸೊ ಮೇಕ್ ಶೋರ್ ನೀವು ಪೋಸ್ಟ್ಗೆ ಹೋಗಿ ಆಲ್ ಪೋಸ್ಟ್ ಆ್ಯಂಡ್ ನೀವು ಏನು ಬರೆದಿರ್ತೀರ ಅಲ್ವಾ ಕಂಟೆಂಟ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಕ್ ಶೋರ್ ನಿಮ್ಮ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫಲ್ಲಿ, ಓಕೆ, ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫಲ್ಲಿ ನಿಮ್ಮ ಫೋಕಸ್ಡ್ ಕೀವರ್ಡ್ ಎಲ್ಲಾದರೂ ಮೆನ್ಷನ್ ಆಗಿದೆಯಾ. ಇಫ್ ಮೆನ್ಷನ್ ಆಗಿಲ್ಲ ಅಂದರೆ ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಕ್. ರೈಟ್. ಸೊ ಇಲ್ಲಿ ನನ್ನ ಫೋಕಸ್ ಕೀವರ್ಡ್ ಏನಿತ್ತು, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನಲ್ಲಿ ಬಂತು. ಇಫ್ ಯು ಆರ್ ಲುಕಿಂಗ್ ಫಾರ್ ರಿಲ್ಯಾಕ್ಸಿಂಗ್ ಎಸ್ಕೇಪ್ ಫ್ರಮ್ ದ ಬ್ಯುಸಿ ಸಿಟಿ ಆಫ್ ಬ್ಯಾಂಗ್ಳೂರ್, ಸ್ಪೆಂಡಿಂಗ್ ಎ ಡೇ ಆರ್ ಎ ವೀಕೆಂಡ್ ಅಟ್ ಎ ಬ್ಯೂಟಿಫುಲ್ ರೆಸಾರ್ಟ್ ಕ್ಯಾನ್ ಬಿ ದ ಪರ್ಫೆಕ್ಟ್ ಆಪ್ಷನ್. ಸೊ ಜಸ್ಟ್ ನೀವೇನು ಮಾಡಿ, ನಿಮ್ಮ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೀವರ್ಡನ್ನು ಎಂಟರ್ ಮಾಡಿ, ಆರ್ ಎಲ್ಸ್ ಫಸ್ಟ್ ಲೈನಲ್ಲೇ ನೀವು ನಿಮ್ಮ ಕಂಟೆಂಟಲ್ಲಿ ಎಲ್ಲಾದರೂ ಕೀವರ್ಡ್ ಬರುತ್ತೆ ಅಂತಂದರೆ ಆ್ಯಡ್ ಮಾಡಿ. ಓಕೆ, ಸೊ ಸಿಂಪಲ್, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು 100ಗೆ 93 ಬಂದಿದೆ. ಇಫ್ ಎಲ್ಲಿ ನಾನು ಮಿಸ್ ಮಾಡಿದ್ದೀನಿ ಅಂತ ನಾವೇನಾದರೂ ನೋಡಿಕೊಂಡ್ರೆ, ರೈಟ್. ಸೊ ಇಲ್ಲಿ ಆಲ್ ಇನ್ ಒನ್ SEO ಜನರಲ್ ಆಪ್ಷನ್ಸ್ಗೆ ಹೋದರೆ, ಸಿ ಇಲ್ಲಿ ಬೇಸಿಕ್ SEO ಆಲ್ ಗುಡ್, ಟೈಟಲ್ ಆಲ್ ಗುಡ್, ಎರರ್ಸ್ ಏನು ಎರರ್ ಬಂದಿದೆ, ರೀಡಬಿಲಿಟಿ. ಓಕೆ, ಇಮೇಜಸ್ ವಿಡಿಯೋಸ್ ಇನ್ ಕಂಟೆಂಟ್, ಎಸ್ ವಿಡಿಯೋಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ವಿಡಿಯೋಸ್. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ವಿಡಿಯೋ ಆ್ಯಡ್ ಮಾಡ್ತೀನಿ ಅಂತಂದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ ವಿಡಿಯೋ ಅಂತ, ವಿಡಿಯೋ ಆಪ್ಷನ್ ಬರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇನ್ಸರ್ಟ್ ಫ್ರಮ್ URL. ಇಫ್ ಇನ್ ಕೇಸ್ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಇನ್ಸರ್ಟ್ ಫ್ರಮ್ URLಗೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ ಯೂಟ್ಯೂಬಲ್ಲಿ ವಿಡಿಯೋ ಏನಿರುತ್ತೆ ಆ ವಿಡಿಯೋನ ನೀವಿಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ಸೊ ತುಂಬ ಸಿಂಪಲ್. ಓಕೆ, ಸೊ ನಾನು ಜಸ್ಟ್ ಆ್ಯಸ್ ಆಫ್ ನಾವು ರಿಮೂವ್ ಮಾಡ್ತೀನಿ. ರೈಟ್. ಸೊ ಪ್ಯಾರಾಗ್ರಾಫ್ ಲೆಂತ್ ಈಸ್ ಗುಡ್, ಸೆಂಟೆನ್ಸಸ್ ಲೆಂತ್. ಸೊ ಇಲ್ಲಿ ನೀವು ನೋಡ್ಬೋದು 31% of the sentences contain more than 20 words, which is more than the recommended maximum of 25. So try to shorten the sentences. So basically ಏನಪ್ಪ ಅಂತಂದರೆ ಸೆಂಟೆನ್ಸ್ಗಳು ಏನಿರ್ತವೆ, ಸೊ ಇಲ್ಲಿ ನೀವು ನೋಡ್ಬೋದು
ಒಂದು ಸೆಂಟೆನ್ಸ್ ಏನಿದೆ ಅಲ್ವಾ, ಸೊ ಆ ಸೆಂಟೆನ್ಸಲ್ಲಿ ಮೋರ್ ದ್ಯಾನ್ 20 ವರ್ಡ್ಸ್ಗಳನ್ನು ನಾವು ಕಂಟೈನ್ ಮಾಡಿದ್ದೀವಿ. ಸೊ ಮೇಕ್ ಶೋರ್ ಆ ಒಂದು ಸೆಂಟೆನ್ಸ್ಗೆ 20 ವರ್ಡ್ಸ್ಗಿನ್ನ ಕಡಿಮೆ ಇರಬೇಕು. ಅಂತಂದರೆ ಇಫ್ ಇನ್ ಕೇಸ್ 20 ವರ್ಡ್ಸ್ಗಿನ್ನ ಜಾಸ್ತಿ ಇದ್ದರೂ ಅದು ಎಷ್ಟಿರಬೇಕು, 25% ಅಂತಂದರೆ ನಾವೇನು ಕಂಟೆಂಟನ್ನು ಬರಿತೀವಿ ಅಲ್ವಾ, ಆ ಇಡೀ ಕಂಟೆಂಟಲ್ಲಿ 25% ಆಫ್ ದ ಕಂಟೆಂಟಲ್ಲಿ ಮಾತ್ರ ಒಂದು ಸೆಂಟೆನ್ಸ್ಗೆ ಮೋರ್ ದ್ಯಾನ್ 20 ವರ್ಡ್ಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಒಂದು ಸೆಂಟೆನ್ಸ್ಗೆ ಮೇಕ್ ಶೋರ್ 20 ವರ್ಡ್ಸ್ಗಳಿಗಿನ್ನ ಕಡಿಮೆ ಇರಬೇಕು. ಓಕೆ, ಸೊ ಅದು ಸೆಂಟೆನ್ಸಸ್ ಲೆಂತ್ ಇದೆ. ಸೊ ಇದನ್ನು ನೀವು ಚಾಟ್ ಜಿಪಿಟಿಯಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಲೈಕ್ ಪ್ರಾಂಪ್ಟ್ ಬರಿಬೇಕಾದ್ರೆ ನೀವು ಮಾಡಬೇಕಾಗುತ್ತೆ, ಲೈಕ್ ಸೆಂಟೆನ್ಸಸ್ ಲೆಂತ್ ನನಗೆ ಎಷ್ಟಿರಬೇಕು ಅಂತಂದರೆ ಲೆಸ್ ದ್ಯಾನ್ 20 ವರ್ಡ್ಸ್ ಇರಬೇಕು. ಆ್ಯಂಡ್ ನೀವು ಇಫ್ ಇನ್ ಕೇಸ್ ಇನ್ಕ್ಲೂಡ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಮ್ಯಾಕ್ಸಿಮಮ್ 25% ಆಫ್ ದ ಕಂಟೆಂಟಲ್ಲಿ ಮಾತ್ರ 20 ವರ್ಡ್ಸ್ ಸೆಂಟೆನ್ಸ್ 20 ವರ್ಡ್ಸ್ ಇನ್ ಎ ಸೆಂಟೆನ್ಸಲ್ಲಿ ಇರಬೇಕು. ಓಕೆ, passive voice is good. Transition words only 20%. Transition words ಎಷ್ಟಿದೆ ಅನ್ನೋದು ಕೂಡ ಇರುತ್ತೆ. ಇಫ್ ಇನ್ ಕೇಸ್ ನಾವು ಜಾಸ್ತಿ ಏನಾದರೂ ಯೂಸ್ ಮಾಡಿದರೆ ಈ ರೀತಿ ರೆಡ್ ಮಾರ್ಕಲ್ಲಿ ಬರುತ್ತೆ ಟ್ರಾನ್ಸಿಷನ್ ವರ್ಡ್ಸ್. ಸೊ ಟ್ರಾನ್ಸಿಷನ್ ವರ್ಡ್ಸ್ ಏನಪ್ಪ ಅಂತಂದರೆ ವರ್ಡಿಗೆ ಲಿಂಕ್ಸ್ಗಳನ್ನು ನಾವು ಮಾಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ದೇರ್ಫೋರ್, ಮೀನ್ವೈಲ್, ಹೌಎವರ್, ಈ ರೀತಿ ವರ್ಡ್ಸ್ಗಳನ್ನು. ಓಕೆ, ಸೊ ಈ ರೀತಿ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡಿದರೆ, ಜಾಸ್ತಿ ಯೂಸ್ ಮಾಡಿದ್ರೆ ಟ್ರಾನ್ಸಿಷನ್ ವರ್ಡ್ಸ್ ಇಂಟು ಅಲ್ಲಿ ಬರುತ್ತೆ. ಸೊ ಜಸ್ಟ್ ಗ್ರಾಮ್ಯಾಟಿಕಲಿ ಇರುತ್ತೆ. ನೀವು ಪ್ರಾಂಪ್ಟ್ ಬರಿಬೇಕಾದ್ರೆ ಯು ಕ್ಯಾನ್ ಇದನ್ನು ಕೂಡ ನೀವು ಚೂಸ್ ಮಾಡಿಕೊಂಡು ಪ್ರಾಂಪ್ಟನ್ನು ಬರಿಬೋದು. ಆ್ಯಂಡ್ ಕಾನ್ಸಿಕ್ಯೂಟಿವ್ ಸೆಂಟೆನ್ಸಸ್ ಓಕೆ, ಸಬ್ ಹೆಡಿಂಗ್ ಡಿಸ್ಟ್ರಿಬ್ಯೂಷನ್ಸ್ ಓಕೆ. In case the copy scores 46 point in the test, which is considered difficult to read, try to make short sentences using less difficult words. ಅಂತಂದರೆ ಇಫ್ ಇನ್ ಕೇಸ್ ಹೈಯೆಸ್ಟ್ ಗ್ರಾಮ್ಯಾಟಿಕಲ್ ವರ್ಡ್ಸ್ಗಳನ್ನು ನೀವೇನಾದರೂ ಯೂಸ್ ಮಾಡಿದರೆ, ಅಂತಂದರೆ ಗ್ರಾಮರನ್ನು ತುಂಬ ಅಂತಂದರೆ ವೊಕ್ಯಾಬ್ಯುಲರಿ, ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ವೊಕ್ಯಾಬ್ಯುಲರಿನ ಯೂಸ್ ಮಾಡಿದರೆ, ಅಥವಾ ಯೂಸರ್ಗೆ ರೀಡ್ ಮಾಡೋಕ್ಕೆ ಟಫ್ ಆಗುತ್ತೆ ಅಂತಂದರೆ ಅವರೆಲ್ಲೋ ಡಿಕ್ಷನರಿ ಹುಡುಕ್ಬೇಕು ಅನ್ನೋ ರೀತಿ ವರ್ಡ್ಸ್ಗಳನ್ನು ನೀವೇನಾದರೂ ಯೂಸ್ ಮಾಡಿದರೆ ಮೇಕ್ ಶೋರ್ ಆ ರೀತಿ ವರ್ಡಿಂಗ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ಯೂಸರ್ಗೆ ರೀಡಬಿಲಿಟಿ ಆಗಿ ಇರಬೇಕು. ಸೊ ಅದಕ್ಕೋಸ್ಕರ ಸಿಂಪಲ್ ಇಂಗ್ಲೀಷ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅಷ್ಟೇ. ಸೊ ಇದು ರೀಡಬಿಲಿಟಿ ನಥಿಂಗ್ ಬಟ್ ಯೂಸರ್ ಪರ್ಪಸ್ ಅಂತಂದರೆ ಯೂಸರ್ಗೆ ಎಷ್ಟು ಮಟ್ಟಿಗೆ ಅವರು ರೀಡ್ ಮಾಡಬೇಕಾದ್ರೆ ನೀವು ಈ ಕಂಟೆಂಟನ್ನು ಎಷ್ಟು ಮಟ್ಟಿಗೆ ಈಸಿ ಮಾಡಿರ್ತೀರಾ ಅನ್ನೋದು ರೀಡಬಿಲಿಟಿ ಇರುತ್ತೆ. ಸೊ ಬೇಸಿಕಲಿ ಇದೆಲ್ಲನೂ ಏನಿರುತ್ತೆ ಅಂತಂದರೆ ಗ್ರಾಮರ್ ಪರ್ಪಸ್. ಓಕೆ, ಗ್ರಾಮರ್ ನಿಮಗೆ ಗೊತ್ತಿದ್ರೆ ಸೊ ಇದೆಲ್ಲದು ಕೂಡ ಗೊತ್ತಿರುತ್ತೆ. ಸೊ ಇದನ್ನೆಲ್ಲ ನೀವು ಒನ್ಸ್ ಚಾಟ್ ಜಿ ಪಿ ಟಿಗೆ ಪರ್ಫೆಕ್ಟ್ ಪ್ರಾಂಪ್ಟ್ ಕೊಟ್ಟಾಗ ಇದ್ಯಾವುದು ಕೂಡ ನಮಗೆ ಟಫ್ ಅಂತ ಅನ್ಸಲ್ಲ. ಸೊ ಇಫ್ ಇನ್ ಕೇಸ್ ನೀವು ರೀರೈಟ್ ಮಾಡ್ತೀರಾ ಅಂತ ಅಂದಾಗ, ಬಟ್ ಮೇಕ್ ಶೋರ್ ಯಾವುದೇ ಕಾರಣಕ್ಕೂ ಕಾಪಿ ಪೇಸ್ಟನ್ನು ನೀವು ಮಾಡಬೇಡಿ, ಬಟ್ ಯು ಕ್ಯಾನ್ ರೀರೈಟ್ ಇಟ್. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಇಫ್ ಇನ್ ಕೇಸ್ ರೀರೈಟ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ, ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡೋದ್ರಿಂದ ನಮಗಾಗೋ ಪ್ರಾಬ್ಲಮ್ಸ್ಗಳು ಏನು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದನ್ನು ಮತ್ತೆ ನಾನು ಹೇಳಕ್ಕೆ ಹೋಗೋದಿಲ್ಲ. ರೀರೈಟ್ ಮಾಡಿದ್ರೆ ನಮಗೆ ಗೂಗಲ್ಗೆ ಗೊತ್ತಾಗೋದಿಲ್ಲ ದಟ್ AI ಜನರೇಟೆಡ್ ಕಂಟೆಂಟ್ ಅಂತ. ಕಾಪಿ ಪೇಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ರೀರೈಟ್ ಮಾಡಿ ಅಂತ ಹೇಳೋದು ಅಷ್ಟೇ. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ, ಆನ್ ಪೇಜ್ SEO. ನೀವು ಬರೆದಂಥ ಕಂಟೆಂಟನ್ನು ಪ್ರಾಪರ್ ವೇಯಲ್ಲಿ ಆಪ್ಟಿಮೈಸ್ ಮಾಡೋದನ್ನೇ ನಾವು ಆನ್ ಪೇಜ್ SEO ಅಂತ ಕರಿತೀವಿ. ಸೊ ತುಂಬ ಸಿಂಪಲ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದೇನು SEO, ಇದೇನು ಹೆಡ್ಲೈನ್ ಅನಾಲಿಸರ್. ಸೊ ಹೆಡಿಂಗ್ಸ್ಗಳನ್ನು ನಾವು ಏನು ಬರ್ದಿರ್ತೀವಿ ಅಲ್ವಾ, ಅದ್ರ ಅನಾಲಿಸರ್. ಸೊ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲಿ ಮಿಸ್ ಮಾಡಿದ್ದೀವಿ ನಾವು ಅನ್ನೋದು ಕೂಡ ಗೊತ್ತಾಗುತ್ತೆ. ಸಿ
ಎಮೋಷ್ನಲ್ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡಿಲ್ಲ, ಪವರ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಲ್ಲ. ಸೆಂಟಿಮೆಂಟ್, ನ್ಯೂಟ್ರಲ್, ಹೆಡ್ಲೈನ್ ಟೈಪು. ಸೊ ಹೆಡ್ಲೈನ್ಸ್ ಬಗ್ಗೆ ಏನು ತುಂಬ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ, ಬಟ್ ಹೆಡ್ಲೈನ್ಸ್ ತುಂಬ ಸಿಂಪಲ್ ಆಗಿದ್ದಷ್ಟು ಒಳ್ಳೆಯದು. ಸೊ ಅನಲೈಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್, ಇಲ್ಲಿ ನೀವು ನೋಡ್ಬೋದು ಪವರ್ ವರ್ಡ್ಸ್, ಸೆಂಟಿಮೆಂಟ್ ವರ್ಡ್ಸ್ ಇದೆಲ್ಲ ಕೂಡ ಇರುತ್ತೆ ಅಷ್ಟೇ, ರೈಟ್. ಸೊ ಇಫ್ ಇನ್ ಕೇಸ್ ಕಂಟೆಂಟನ್ನೇ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಕಂಟೆಂಟ್ ಕಲರ್ ಚೇಂಜ್ ಮಾಡೋದು ಅಥವಾ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದು ಏನಾದರೂ ಮಾಡ್ತೀರಾ ಅಂತಂದರೆ ಇಲ್ಲಿ ನಮಗೆ ಆಪ್ಷನ್ ಇರುತ್ತೆ, ಸೆಟ್ಟಿಂಗ್ಸ್ ಆಪ್ಷನ್ಸ್. ಸೊ ಇಲ್ಲಿ ಯು ಕ್ಯಾನ್ ಚೇಂಜ್, ಲೈಕ್ ಬ್ಲಾಕ್ ಆಪ್ಷನ್ ಇರುತ್ತೆ, ಬೈ ಡಿಫಾಲ್ಟ್ ಪೋಸ್ಟ್ ಆಪ್ಷನನ್ನು ತೊಗೊಂಡಿರುತ್ತೆ. ಬಟ್ ಬ್ಲಾಕ್ ಆಪ್ಷನ್ಗೆ ಹೋದರೆ ಇಲ್ಲಿ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟ್ ಕಲರನ್ನು ಚೇಂಜ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಬ್ಲೂ ಮಾಡ್ತೀರಾ ಅಂತಂದರೆ ನೀವು ಬ್ಲೂ ಅನ್ನು ಮಾಡ್ಬೋದು, ಬಟ್ ಸಿ ಪ್ಯಾರಾಗ್ರಾಫ್ ವೈಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಸ್ ವೆಲ್, ಸಿ, ರೈಟ್. ಸೊ ರೆಡ್ ಮಾಡ್ತೀರಾ, ರೈಟ್, ಪರ್ಪಲ್, ಗ್ರೀನ್ ಅಥವಾ ವೈಟ್. ಸೊ ನಿಮಗೆ ಬೇಕಾಗಿರೋದು ಅಂತಂದರೆ ಡಿಸೈನ್ ಪರ್ಪಸ್ ಓನ್ಲಿ, ಡಿಸೈನ್ ಪರ್ಪಸ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು, ರೈಟ್. ಸೊ ಟೆಕ್ಸ್ಟ್ ಕಲರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಇರುತ್ತೆ. ಟೈಪೋಗ್ರಫಿ ಅಂತಂದರೆ ಟೆಕ್ಸ್ಟ್ ಕಲರ್ ಎಷ್ಟು ಬೇಕು, ಸೊ ಜಸ್ಟ್ ಲೈಕ್ ಮೀಡಿಯಮ್, ಲಾರ್ಜ್, XXL, ಸೊ ಈ ರೀತಿ. ಓಕೆ, ಸೊ ನಾನು ಮೀಡಿಯಮ್ ಇಡ್ತೀನಿ. ಡೈಮೆನ್ಷನ್ಸ್ ಇರುತ್ತೆ, ಬಾರ್ಡರ್ ಇರುತ್ತೆ, ಅಡ್ವಾನ್ಸ್ ಲೆವೆಲ್, ರೈಟ್. ಸೊ ಯು ಜಸ್ಟ್ ನಿಮ್ಗೆ ಏನು ಬೇಕೋ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಸೊ ಡಿಸೈನ್ ಪರ್ಪಸ್ಗೆ ಬಂದಾಗ ನೀವು ಬ್ಲಾಕಿಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಪೋಸ್ಟ್ ಆಪ್ಷನ್, ಸಿ ಇಲ್ಲಿ ಫೀಚರ್ಡ್ ಇಮೇಜ್ ಅಂತ ಇರುತ್ತೆ. ಫೀಚರ್ಡ್ ಇಮೇಜ್ ನಥಿಂಗ್ ಬಟ್, ಸಿ ಬ್ಲಾಗ್ ಆಪ್ಷನನ್ನು ಚೂಸ್ ಮಾಡ್ತೀನಿ. ಸಿ ಇಲ್ಲಿ ಬ್ಲಾಗ್ ಇವೆಲ್ಲ ಕೂಡ ಬ್ಲಾಗೇ, ಬಟ್ ಇಲ್ಲಿ ನನಗೆ ಇಮೇಜಸ್ ಕಾಣ್ತಿದೆ, ರೈಟ್. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಫೀಚರ್ಡ್ ಇಮೇಜ್. ಯೂಟ್ಯೂಬಲ್ಲಿ ತಮ್ನೇಲ್ ಇರ್ತವೆ ಅಲ್ವಾ, ಹಂಗೆ ಬ್ಲಾಗ್ ಪೋಸ್ಟ್ಗಳಲ್ಲಿ ಫೀಚರ್ಡ್ ಇಮೇಜ್. ಇಫ್ ಇನ್ ಕೇಸ್ ಫೀಚರ್ಡ್ ಇಮೇಜನ್ನು ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್. ಸಿ ಇಲ್ಲಿ ನಾವು ಬರೆದಿರೋ ಅಂಥ ಒಂದು ಬ್ಲಾಗ್ ಇದೆ, ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್, ರೈಟ್. ಬಟ್ ಇಲ್ಲಿ ನಾನು ಯಾವುದೇ ಇಮೇಜನ್ನು ಕೊಟ್ಟಿಲ್ಲ, ಬಟ್ ಇಲ್ಲೆಲ್ಲ ನೋಡಿ ಇಮೇಜಸ್ ಇದೆ. ಸೊ ಇಮೇಜನ್ನು ಕೊಡ್ತೀರಾ ಅಂತಂದರೆ ಫೀಚರ್ಡ್ ಇಮೇಜನ್ನು ನೀವು ಕೊಡಿ. ಸೆಟ್ ಫೀಚರ್ಡ್ ಇಮೇಜ್. ಸೊ ಫಾರ್ ಎಕ್ಸಾಂಪಲ್ ಫಾರ್ ಪ್ರಾಕ್ಟೀಸ್ ಪರ್ಪಸ್ ಐ ವಿಲ್ ಗಿವ್ ದಿಸ್ ಒನ್. ಓಕೆ, ಸೊ ಸ್ಕ್ರೋಲ್ ಡೌನ್ ಮಾಡಿ, ಮೇಕ್ ಶೋರ್ ಆಲ್ಟ್ ಟೆಕ್ಸ್ಟನ್ನು ಕೊಡಿ. ನೀವು ನಿಮ್ಮ ಬ್ಲಾಗ್ ಪೋಸ್ಟಲ್ಲಿ ಎಷ್ಟು ಇಮೇಜಸ್ಗಳನ್ನು ಕೊಡ್ತೀರಾ, ವಿಡಿಯೋಸ್ಗಳನ್ನು ಕೊಡ್ತೀರಾ, ಅಷ್ಟಕ್ಕೂ ಕೂಡ ನೀವು ಆಲ್ಟ್ ಟೆಕ್ಸ್ಟನ್ನು ಬರೀಲೇಬೇಕು. ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಟೈಟಲ್ ಕೊಡ್ತೀರಾ ಕೊಡಿ, ಡಿಸ್ಕ್ರಿಪ್ಷನ್ ಕೊಡ್ತೀರಾ ಕೊಡಿ, ಕ್ಯಾಪ್ಷನ್ ಕೊಡ್ತೀರಾ ಕೊಡಿ, ರೈಟ್. ಸೆಟ್ ಫೀಚರ್ಡ್ ಇಮೇಜ್, ದೆನ್ ಸೇವ್. ಸೊ ಇವಾಗ ನಾನು ನನ್ನ ಸೈಟಿಗೆ ಬಂದು ರಿಫ್ರೆಶ್ ಮಾಡಿದ್ರೆ, ಸಿ, ಓಕೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಫೀಚರ್ಡ್ ಇಮೇಜ್. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇದನ್ನೇ ನಾವೇನಂತ ಕರಿತೀವಿ, ಆನ್ ಪೇಜ್ SEO. ಆನ್ ಪೇಜ್ SEO ತುಂಬ ಸಿಂಪಲ್. ಜಸ್ಟ್ ನೀವು ನಿಮ್ಮ ಟೈಟಲನ್ನು ಆಪ್ಟಿಮೈಸ್ ಮಾಡಬೇಕು, ಕಂಟೆಂಟನ್ನು ಆಪ್ಟಿಮೈಸ್ ಮಾಡಬೇಕು, ಡಿಸ್ಕ್ರಿಪ್ಷನನ್ನು ಆಪ್ಟಿಮೈಸ್ ಮಾಡಬೇಕು, ಅಷ್ಟೇ. ಲಿಂಕ್ಸ್ಗಳನ್ನು ಕೊಡಬೇಕು. ಆ್ಯಂಡ್ ಲಿಂಕ್ಸ್ಗಳನ್ನು 2 ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಅಟ್ ಎನಿ ಕಾಸ್ಟ್ ನಾವು ಕೊಡಲೇಬೇಕು. ಇಂಟರ್ನಲ್ ಲಿಂಕ್ಸ್ಗಳನ್ನು ನೀವು ಎಷ್ಟು ಬೇಕಾದರೂ ಕೊಟ್ಕೋಬೋದು. ಓಕೆ, ಸೊ ನಾವ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ.